ನಮಸ್ಕಾರ, ನಾನು ಸೌಮ್ಯ ಮಳಲಿ. ಕಾಂಗ್ರೆಸ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅಧ್ಯಕ್ಷರಾಗಿದ್ದಾರೆ. 8,000 ಮತಗಳನ್ನ ಪಡೆದು ಅಧ್ಯಕ್ಷ ಗಾದಿಗೇರಿದ್ದಾರೆ ಖರ್ಗೆ. ಅಧಿಕೃತವಾಗಿ ಮಧುಸೂದನ್ ಮಿಸ್ತ್ರಿ ಘೋಷಣೆಯನ್ನ ಮಾಡಿದ್ದಾರೆ. ಕರ್ನಾಟಕ ಮೂಲದ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದೀಗ ಎಐಸಿಸಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅಧಿಕೃತವಾಗಿ ಮಧುಸೂದನ್ ಮಿಸ್ತ್ರಿ ಅವರು ಘೋಷಣೆ ಮಾಡಿದ್ದಾರೆ. ಈ ಮೂಲಕ 24 ವರ್ಷಗಳ ಬಳಿಕ ನಡೆದ ಚುನಾವಣೆಯಲ್ಲಿ ಖರ್ಗೆಗೆ ಪಟ್ಟ ಕಟ್ಟಲಾಗಿದೆ. 74 ವರ್ಷಗಳ ನಂತರ ಕಾಂಗ್ರೆಸ್ಗೆ ಗಾಂಧಿಯೇತರ ಸಾರಥಿ ಸಿಕ್ಕಿದ್ದಾರೆ. ಸೋಮವಾರ ಮತದಾನ ನಡೆದಿದ್ದು ಇಂದು ಫಲಿತಾಂಶ ಪ್ರಕಟ ಮಾಡಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಇನ್ನು ಇವರ ಪ್ರತಿಸ್ಪರ್ಧಿಯಾಗಿ ಸ್ಪರ್ಧಿಸಿದಂತಹ ಶಶಿ ತರೂರ್ ಕೂಡ ಸೋಲನ್ನ ಒಪ್ಪಿಕೊಂಡು ಖರ್ಗೆಗೆ ಶುಭಾಶಯ ಕೋರಿದ್ದಾರೆ. 1000ಕ್ಕಿಂತ ಹೆಚ್ಚು ಮತ ತಮಗೆ ಬಂದಿದೆ ಅಂತ ಶಶಿ ತರೂರ್ ಟ್ವೀಟ್ ಮಾಡಿದ್ದಾರೆ. ಶಶಿ ತರೂರನ್ನ ಮಣಿಸಿ ಅಧ್ಯಕ್ಷ ಪಟ್ಟಕ್ಕೇರಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇದು ಹೋದ್ರೆ ಅದೇನೆ ಇವಾಗ ಅಪ್ರಸ್ತುತ ಆಗಲ್ಲ. ಎಷ್ಟು ದಿವಸಗಳ ಲೆಕ್ಕಾಚಾರ ಬೇರೆ. ಈಗ ಕರ್ನಾಟಕದ ರಾಜಕೀಯದಲ್ಲಿ ಖರ್ಗೆ ಅವರ ಪಾತ್ರ ಬಹಳಷ್ಟು ಹೊಸ ರೀತಿಯಲ್ಲಿ ನೋಡುವಂತಹ. ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ ಅಂತ ಅಧಿಕೃತವಾಗಿ ಘೋಷಣೆ ಆದ ಬಳಿಕ ಸೆಲೆಬ್ರೇಷನ್ ಇದು ನಾವು ನೋಡ್ತಾ ಇದ್ದೀವಿ. 2ನೇ ಕನ್ನಡಿಗರಿಗೆ ಎಐಸಿಸಿ ಅಧ್ಯಕ್ಷರಾಗುವಂತಹ ಒಂದು ಅದೃಷ್ಟ ಒಲಿದು ಬಂದಿರುವಂತದ್ದು. ಖರ್ಗೆ ಅವರನ್ನ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ ಬಳಿಕ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸಂಭ್ರಮ ಮನೆ ಮಾಡಿದೆ. ಖರ್ಗೆ ಅವರ ಅಧ್ಯಕ್ಷ ಸ್ಥಾನಕ್ಕೆ ಇದೀಗ ಸಾಕಷ್ಟು ಶುಭಾಶಯಗಳ ಮಹಾಪೂರ ಕೂಡ ಹರಿದು ಬರ್ತಾ ಇರುವಂತದ್ದು. ಮತ್ತೊಂದು ಕಡೆ ಖರ್ಗೆ ಇನ್ನಷ್ಟು ದಕ್ಷವಾಗಿ ಪಕ್ಷವನ್ನ ಮುನ್ನಡೆಸ್ತಾರೆ ಅಂತ ಅವರ ಪ್ರತಿಸ್ಪರ್ಧಿಯಾಗಿದ್ದಂತಹ ಶಶಿ ತರೂರ್ ಕೂಡ ಟ್ವೀಟ್ ಮಾಡಿ ಶುಭ ಕೋರಿದ್ದಾರೆ. श्री मल्लिकार्जुन खड़गे एंड डॉक्टर शशि थरूर वेयर, मैं आपको ये रिटर्न में दूंगा, सबको बाद में कॉपी मिल जाएगी. वेयर द कैंडिडेट ऑफ द इलेक्शन ऑफ द प्रेसिडेंट ऑफ इंडियन नेशनल कांग्रेस. द पोलिंग was held on 17th October 2022 and counting took place today, 19th October 2022, in the presence of the authorized agent of the contested candidate. The total vote polled are 9,385. I repeat, the total votes polled are 9,385. Sri Mallikarjun Kharge 7,897 vote. Mallikarjun Kharge 7,897 vote. Dr. Shashi Tharoor 1,072 vote. Dr. Shashi Tharoor 1,072 votes. Invalid votes 416. 416. Invalid vote 416. As per the Article 18D of the Constitution of Indian National Congress, I, Madhusudan Mistry, hereby declare Sri Mallikarjun Kharge elected as the President of Indian National Congress. Sri Mallikarjun Kharge and Dr. Sarur. ಖರ್ಗೆ ಅಧ್ಯಕ್ಷರಾಗಿದ್ದಕ್ಕೆ ಕೆಪಿಸಿಸಿ ಕಚೇರಿ ಸೇರಿದಂತೆ ರಾಜ್ಯದೆಲ್ಲೆಡೆ ಸಂಭ್ರಮಾಚರಣೆ ಮಾಡಲಾಗಿದೆ. ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಅಧಿಕೃತವಾಗಿ ಎಐಸಿಸಿ ಅಧ್ಯಕ್ಷರಾಗಿ ಘೋಷಣೆ ಮಾಡಿದ ಬಳಿಕ ಸಂಭ್ರಮಾಚರಣೆ ಮುಗಿಲು ಮುಟ್ಟಿರುವಂತದ್ದು. ಖರ್ಗೆ ಅವರಿಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಖರ್ಗೆ ಅವರ ಮುಂದೆ ಕೂಡ ಸಾಕಷ್ಟು ಸವಾಲುಗಳಿರುವಂತದ್ದು. ಮುಂಬರುವ ಲೋಕಸಭಾ ಚುನಾವಣೆ ಇರಬಹುದು. ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಕರ್ನಾಟಕದ ಕಾಂಗ್ರೆಸ್ ಪಾಲಿಗೆ ಖರ್ಗೆ ಅವರ ಈ ಒಂದು ಅಧ್ಯಕ್ಷ ಪಟ್ಟ ಎಷ್ಟರ ಮಟ್ಟಿಗೆ ಪ್ಲಸ್ ಪಾಯಿಂಟ್ ಆಗಬಹುದು, ಈ ರೀತಿಯಾದಂತಹ ಒಂದು ರಾಜಕೀಯ ಚರ್ಚೆ ವಿಶ್ಲೇಷಣೆಗಳು ಕೂಡ ಆಗ್ತಾ ಇದೆ. ಖರ್ಗೆ ಅವರನ್ನ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ ಮೇಲೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲೂ ಕೂಡ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು. ಇನ್ನು ಪ್ರಿಯಾಂಕ್ ಖರ್ಗೆ ಅವರಿಗೂ ಕೂಡ ವಿಶ್ ಮಾಡಲಾಗ್ತಾ ಇದೆ. ಈ ಮೂಲಕ ತಮ್ಮ ತಂದೆಯವರಿಗೆ ಶುಭಾಶಯವನ್ನ ತಿಳಿಸಿ ಅಂತ ಪ್ರಿಯಾಂಕ್ ಖರ್ಗೆ ಅವರಿಗೂ ಕೂಡ ವಿಶ್ ಮಾಡಲಾಗ್ತಾ ಇರುವಂತದ್ದು. ಕಾಂಗ್ರೆಸ್ಗೆ 137 ವರ್ಷಗಳ ಇತಿಹಾಸದಲ್ಲಿ ಈವರೆಗೆ ಅಧ್ಯಕ್ಷರ ಆಯ್ಕೆಗೆ 4 ಬಾರಿ ಚುನಾವಣೆ ನಡೆದಿದೆ. 1950, 1997, 2000ನೇ ಇಸ್ವಿ ಮತ್ತೆ 2022ರಲ್ಲಿ ಚುನಾವಣೆ ನಡೆದಿರುವಂತದ್ದು. ಈ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ಶಶಿ ತರೂರ್ ನಡುವೆ ಫೈಟ್ ಇದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತಿಮವಾಗಿ ಎಐಸಿಸಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಎಐಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಆಯ್ಕೆ ಆಗ್ತಾ ಇದ್ದ ಹಾಗೆ ಟ್ವೀಟ್ ಮಾಡಿ ಸಿದ್ದರಾಮಯ್ಯ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ಕನ್ನಡಿಗರಿಗೂ ಇದು ಹೆಮ್ಮೆಯ ಸಂಗತಿ ಅಂತ
ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿ ಶುಭಾಶಯ ಕೋರಿದ್ದಾರೆ. ಎಐಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಆಯ್ಕೆಗೆ ಇದೀಗ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದ್ದು, ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಶುಭ ಹಾರೈಸಿದ್ದಾರೆ. ಕನ್ನಡಿಗರಿಗೂ ಹೆಮ್ಮೆಯ ಸಂಗತಿ ಇದು ಅಂತ ಟ್ವೀಟ್ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹಾರ್ದಿಕ ಅಭಿನಂದನೆಗಳು. ಪ್ರತಿಭೆ ಮತ್ತು ಅನುಭವವನ್ನ ಖರ್ಗೆ ಅವರು ಮೈಗೂಡಿಸಿಕೊಂಡಿದ್ದಾರೆ. ಖರ್ಗೆ ಅವರಿಗೆ ಕಾಂಗ್ರೆಸ್ ಪಕ್ಷವನ್ನ ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಸುವ ಶಕ್ತಿ ಇದೆ ಅಂತ ಟ್ವೀಟ್ ಮಾಡಿ ಶುಭ ಹಾರೈಸಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ನ್ಯೂಸ್ ರೂಮ್ ಇಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಈಗ ಖರ್ಗೆ ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಈಗ ಕರ್ನಾಟಕದ ಮಟ್ಟಿಗೆ ನಾವು ಮಾತಾಡೋದಾದ್ರೆ ಖರ್ಗೆ ಅವರ ಈ ಒಂದು ಆಯ್ಕೆ ಕರ್ನಾಟಕದ ಕಾಂಗ್ರೆಸ್ಗೆ ಎಷ್ಟು ಪ್ಲಸ್ ಆಗಬಹುದು, ಮತ್ತೆ ಈಗಿನ ಒಂದು ಕಾಂಪಿಟೇಟಿವ್ ರಾಜಕೀಯ ಜೀವನದಲ್ಲಿ ಖರ್ಗೆ ಅವರು ಅವರಿಗೆ ಕೊಟ್ಟಿರುವಂತಹ ಒಂದು ಜವಾಬ್ದಾರಿಯನ್ನ ಎಷ್ಟು ಮಟ್ಟಿಗೆ ಆ ಸವಾಲುಗಳನ್ನ ಸಮರ್ಥವಾಗಿ ನಿಭಾಯಿಸಬಹುದು ಅಂತ? ಸೌಮ್ಯ, ಇಲ್ಲಿ ಪ್ರಮುಖವಾದಂಥ ಅಂಶವನ್ನು ಗಮನಿಸಬೇಕಾಗುತ್ತೆ. ಇಷ್ಟು ವರ್ಷಗಳ ಒಂದು ಇತಿಹಾಸ ಇರತಕ್ಕಂಥ ಕಾಂಗ್ರೆಸ್ನಲ್ಲಿ ಎರಡನೇ ಬಾರಿಗೆ ಕನ್ನಡಿಗರು ಒಬ್ಬರು ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥದ್ದು. ಮೊದಲ ಅಧ್ಯಕ್ಷರಾಗಿ ನಿಜಲಿಂಗಪ್ಪನವರು ಇರ್ತಾರೆ. ತದನಂತರದಲ್ಲಿ ಅವರನ್ನು ಉಚ್ಚಾಟನೆ ಮಾಡಲಾಗುತ್ತೆ. ಬಳಿಕ ಇಂದಿರಾ ಗಾಂಧಿ ಅವರೇ ಕಾಂಗ್ರೆಸ್ನಿಂದ ಹೊರಗಡೆ ನಡೆದು ಇಂದಿರಾ ಕಾಂಗ್ರೆಸ್ ಅನ್ನ ಕಟ್ತಾರೆ. ತದನಂತರದಲ್ಲಿ ಕಾಂಗ್ರೆಸ್ ಒಂದೇ ಆಗಿ ಮತ್ತೆ ಈಗ ಮುಂದುವರಿತಾ ಬರ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಆದರೆ ಈಗ ನೀವು ಕೇಳಿದಾಗೆ ಖಂಡಿತವಾಗಿ ಇಲ್ಲಿ ಎರಡು ಅಂಶಗಳನ್ನು ಬೇರೆ ಬೇರೆಯಾಗಿ ನೋಡುವಂತ ಅಗತ್ಯತೆ ಕಂಡು ಬರ್ತಾ ಇದೆ. ಮೊದಲನೇದಾಗಿ ಕರ್ನಾಟಕದ ರಾಜಕೀಯದ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಭಾವವನ್ನ ಈ ಒಂದು ಆಯ್ಕೆ ಬೀರಬಹುದು ಅಂತ. ಖಂಡಿತವಾಗಿ ಒಂದು ಹಂತದಲ್ಲಿ ನೋಡಿದಾಗ ಕಾಂಗ್ರೆಸ್ ವಿಷಯದಲ್ಲಿ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಆಗಿ ಒಂದು ಬಿಂಬಿತವಾಗೋದ್ರಲ್ಲಿ ಮತ್ತೆ ಆ ರೀತಿಯಾದಂತಹ ಬದಲಾವಣೆ ಆಗೋದ್ರಲ್ಲಿ ಖಂಡಿತವಾಗಿ ಯಾವುದೇ ಸಂಶಯ ಕಂಡು ಬರೋದಿಲ್ಲ. ಯಾಕಂದ್ರೆ ನೋಡೋದಾದ್ರೆ ಒಂದು ಕಡೆಯಿಂದ ನೋಡೋದಾದ್ರೆ ಒಬ್ಬ ಕನ್ನಡಿಗ, ಎರಡನೇದಾಗಿ ಹಿರಿಯ ನಾಯಕ, ಕಾಂಗ್ರೆಸ್ನ ಹಿರಿಯ ನಾಯಕ, ಮೂರನೇದಾಗಿ ಒಬ್ಬ ದಲಿತ ನಾಯಕರು ಕೂಡ ಆಗಿರುವಂತವರು, ಜೊತೆಗೆ ಅಪಾರವಾದಂತಹ ರಾಜಕೀಯ ಅನುಭವ ಇರತಕ್ಕಂಥವ್ರು. ಇವತ್ತು ಕಾಂಗ್ರೆಸ್ನಲ್ಲಿ ಎಲ್ರಿಗೂ ಗೊತ್ತಿರುವ ಹಾಗೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇರೋದೇನೆಂದ್ರೆ ಕಾಂಗ್ರೆಸ್ನಲ್ಲಿ ಎರಡು ಬಣಗಳಾಗಿದ್ದಾವೆ, ಒಂದು ಸಿದ್ದರಾಮಯ್ಯ ಬಣ, ಇನ್ನೊಂದು ಡಿ ಕೆ ಶಿವಕುಮಾರ್ ಅವರ ಬಣ ಅಂತೇಳಿ ಕೂಡ ಆರೋಪಗಳನ್ನ ವಿಪಕ್ಷಗಳು ಕೂಡ ಮಾಡ್ತಾ ಇದ್ದಾವೆ. ಈ ರೀತಿಯಾದಂತಹ ಆರೋಪ ಬರದ ಹಾಗೆ ಅವರಿಬ್ಬರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗುವಂತ ಶಕ್ತಿ, ಅನುಭವ ಎರಡೂ ಕೂಡ ಖರ್ಗೆ ಅವರಿಗೆ ಇರೋದ್ರಿಂದ ಖಂಡಿತವಾಗಿ ಕಾಂಗ್ರೆಸ್ನ ಒಂದು ಸಂಘಟನೆ ಏನಿದೆ, ರಾಜ್ಯ ಕಾಂಗ್ರೆಸ್ನ ಸಂಘಟನೆ ಏನಿದೆ, ಅದರಲ್ಲಿ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಪಾತ್ರವನ್ನ ಖರ್ಗೆ ಅವರ ಆಯ್ಕೆ ಒಂದು ವಹಿಸುವಂತ ಸಾಧ್ಯತೆಗಳಿದೆ ಅನ್ನೋದು ಎಲ್ಲ ರಾಜಕೀಯ ವಿಶ್ಲೇಷಕರ ಒಂದು ಅನಿಸಿಕೆ ಕೂಡ ಆಗಿರುವಂತದ್ದು ಸೌಮ್ಯ. ಇನ್ನು ಎರಡನೇದಾಗಿ ನೀವು ಹೇಳ್ತಾ ಇದ್ರಿ, ಇವತ್ತಿನ ಸಂದರ್ಭದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಚಾಲೆಂಜ್ ಆಗಿರಬಹುದು, ಈ ಚಾಲೆಂಜ್ ಅನ್ನು ಅವರು ಹೇಗೆ ನಿರ್ವಹಣೆ ಮಾಡ್ತಾರೆ ಅಂತ. ಖಂಡಿತವಾಗಿ ಸೌಮ್ಯ, ರಾಜಕೀಯ ಇರ್ಬೋದು ಅಥವಾ ಯಾವುದೇ ಕ್ಷೇತ್ರ ಇರ್ಬೋದು, ಅಲ್ಲಿ ಒಂದು ವಯಸ್ಸು ಅಥವಾ ಏಜ್ ಅಂತಕ್ಕಂಥದ್ದು ಕೂಡ ಒಂದು ಫ್ಯಾಕ್ಟರ್ ಆಗಿರುತ್ತೆ. ಆದ್ರೆ ಅದೇ ಒಂದು ಅಲ್ಟಿಮೇಟ್ ಫ್ಯಾಕ್ಟರ್ ಅಂತ ಆಗಿರೋದಿಲ್ಲ. ಅಲ್ಲಿ ಬೇರೆ ಬೇರೆ ವಿಷಯಗಳು ಕೂಡ ಒಂದು ಅಂಶಗಳು ಕೂಡ ಒಂದು ಪ್ರಮುಖವಾದಂತ ಅಂಶಗಳು ಅಲ್ಲಿ ಬಳಕೆಗೆ ಬರ್ತವೆ. ಅದರ ಬಳಕೆ ಕೂಡ ಆಗ್ತಾ ಇರುತ್ತೆ. ಉದಾಹರಣೆಗೆ ನಾವು ನೋಡೋದಾದ್ರೆ ಒಂದು 1972ರ ಸಂದರ್ಭದಲ್ಲಿ ಅವತ್ತು ಇಸ್ರೇಲ್ನ ಅಧ್ಯಕ್ಷ ಆಗಿರ್ತಾರೆ ಗೋಲ್ಡಾ ಮೀರ್ ಅಂತ. ಅವರು ಒಂದು ವ್ರಾತ್ ಆಫ್ ಗಾಡ್ ಅಂತ ಒಂದು ಆಪರೇಷನ್ಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರ್ತಾರೆ. ಯಾಕೆ ಈ ಒಂದು ಆಪರೇಷನ್ ನಡೆಸಲಾಗುತ್ತೆ ಅಂದ್ರೆ ಮುನಿಷ್ ಒಲಿಂಪಿಕ್ಸ್ ವೇಳೆಯಲ್ಲಿ ಅಲ್ಲಿ ಒಂದು ಜರ್ಮನಿಯಲ್ಲಿ ಇಸ್ರೇಲ್ನ ಆಟಗಾರರ ಮೇಲೆ ಪ್ಯಾಲೆಸ್ತೇನಿಂದ ಹೋದಂತ ಉಗ್ರರು ದಾಳಿಯನ್ನ ಮಾಡಿ ಸಾಕಷ್ಟು ಜನರ ಸಾವು ನೋವಿಗೆ ದಾಳಿಯ ಒಂದು ಕಾರಣರಾಗಿರ್ತಾರೆ. ಅವರನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡುವ ಉದ್ದೇಶದಿಂದ ಈ ಆಪರೇಷನ್ ವ್ರಾತ್ ಆಫ್ ಗಾಡ್ ಅನ್ನ ಇವರು ಒಂದು ಚಾಲನೆ ಕೊಟ್ಟಿರ್ತಾರೆ. ಹಾಗೆ ಚಾಲನೆ ಕೊಟ್ಟಂತ ಸಂದರ್ಭದಲ್ಲಿ ಗೋಲ್ಡಿ ಮೀರ್ ಅವರ ವಯಸ್ಸು ಎಷ್ಟಾಗಿರುತ್ತೆ ಅಂದ್ರೆ ಬರೋಬ್ಬರಿ 85 ವರ್ಷ ಆಗಿರುತ್ತೆ. ಅಂದ್ರೆ ಇಲ್ಲಿ ರಾಜಕೀಯದಲ್ಲಿ ಪ್ರಮುಖವಾಗಿ ಇಚ್ಛಾಶಕ್ತಿ ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ. ಎಲ್ಲರನ್ನು ಹೇಗೆ ಸರಿದೂಗಿಸಿಕೊಂಡು ಹೋಗ್ತಾರೆ ಅನ್ನೋದು ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆ ಒಂದು ರಾಜಕೀಯ ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನ ತುಂಬಿ ಒಂದು ಫೈಟಿಗೆ ಸಿದ್ಧ ಮಾಡಬೇಕು, ಜನರ ವಿಶ್ವಾಸವನ್ನ ಕೂಡ ಮರಳಿ ಗಳಿಸಬೇಕಾದಂತ ಚಾಲೆಂಜ್ ಇರುತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದಾಗ ಖಂಡಿತವಾಗಿ ಅಲ್ಲಿ ಏಜ್ ಒಂದು ಫ್ಯಾಕ್ಟರ್ ಆಗಿರೋದಿಲ್ಲ, ಬದಲಾಗಿ ಅದು ಕಾಂಗ್ರೆಸ್ಗೆ ಸಹಾಯಕವಾಗುವಂತ ಸಾಧ್ಯತೆಗಳು ಇರುತ್ತೆ. ಆದ್ರೆ ಆ ಒಂದು ಚಾಲೆಂಜ್ ಅನ್ನ ಎದುರಿಸೋಕೆ ಎಷ್ಟು ಸಾಧ್ಯ ಆಗುತ್ತೆ, ಎಷ್ಟು ಸಕ್ಷಮರಾಗಿದ್ದಾರೆ ಖರ್ಗೆ ಅವರಂತ ಯಾರಾದ್ರೂ ಪ್ರಶ್ನೆಯನ್ನ ಕೇಳಿದ್ರೆ ಖಂಡಿತವಾಗಿ ಆ ವಿಚಾರದಲ್ಲೂ ಕೂಡ ಸಾಕಷ್ಟು ಸಕ್ಷಮವಾಗಿರ್ತಕ್ಕಂಥವ್ರು ಖರ್ಗೆ. ಯಾಕಂದ್ರೆ ಅವರ ರಾಜಕೀಯ ಸುಮಾರು 5 ದಶಕಗಳ ಕಾಲ ರಾಜಕೀಯ ಅನುಭವ ಇರತಕ್ಕಂಥವ್ರು. ಆಮೇಲೆ ಈ ಲೋಕಸಭೆ ಚುನಾವಣೆಯನ್ನು ಹೊರತುಪಡಿಸಿದರೆ ಉಳಿದ ಯಾವುದೇ ಒಂದೇ ಒಂದು ಚುನಾವಣೆಯಲ್ಲೂ ಕೂಡ ಒಂದೇ ಒಂದು ಬಾರಿ ಸೋಲನ್ನು ಕೂಡ ಅಪ್ಪದೆ ಸೋಲಿಲ್ಲದ ಸರದಾರ ಅಂತ ಕೂಡ ಹೆಸರಾಗಿದ್ದಂಥವ್ರು ಖರ್ಗೆ. ಹೀಗಾಗಿ ಆ ಒಂದು ವಿಚಾರ ಇದೆ. ಅದನ್ನ ಆದ್ರೆ ಅವರು ಎಷ್ಟು ಪ್ರವಾಸವನ್ನ ಮಾಡ್ತಾರೆ, ಇನ್ನು ಈಗ ಸಿಕ್ಕಂತ ಅವರಿಗೆ ಸಿಕ್ಕಂತ ಅಪಾರ್ಚುನಿಟಿ ಏನಿದೆ, ಈ ಅಪಾರ್ಚುನಿಟಿನ ಯಾವ ರೀತಿಯಾಗಿ ಬಳಸ್ಕೊಳ್ತಾರೆ, ಎಷ್ಟು ಪ್ರವಾಸವನ್ನ ಮಾಡ್ತಾರೆ, ಎಷ್ಟು ಹೊಸ ಕೆಡರನ್ನ ತರೋಕೆ ಸಾಧ್ಯ ಆಗುತ್ತೆ, ಟ್ಯಾಲೆಂಟ್ ಅನ್ನ ಹೇಗೆ ರಿಟೆನ್ಷನ್ ಮಾಡ್ತಾರೆ. ಯಾಕಂದ್ರೆ ಕಾಂಗ್ರೆಸ್ಗೆ ಇರ್ತಕ್ಕಂಥ ದೊಡ್ಡ ಚಾಲೆಂಜ್ ಅಂದ್ರೆ ಸಾಕಷ್ಟು ಜನ ಪಕ್ಷದಿಂದ ಆಚೆ ನಡೆಯುವಂತದ್ದು. ಹೀಗಾಗಿ ಅದನ್ನು
ಕೂಡ ಹೇಗೆ ತಡೆಗಟ್ತಾರೆ, ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಕಡೆಯಿಂದ ಗಾಂಧಿ ಫ್ಯಾಮಿಲಿಯನ್ನ ಕೂಡ ಅವ್ರು ಮ್ಯಾನೇಜ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇವತ್ತಿಗೂ ಕೂಡ ಯಾರೇ ಅಧ್ಯಕ್ಷರಾಗಿದ್ರು ಕಾಂಗ್ರೆಸ್ ಅಂದ್ರೆ ಗಾಂಧಿ ಫ್ಯಾಮಿಲಿ ಅಂದ್ರೆ ಕಾಂಗ್ರೆಸ್ ಅಂತಕ್ಕಂಥದ್ದು ಸಾಕಷ್ಟು ಜನರ ಅಭಿಪ್ರಾಯ ಕೂಡ ಆಗಿರ್ತಕ್ಕಂಥದ್ದು. ಹೀಗಾಗಿ ಒಂದು ಕಡೆಯಿಂದ ಕುಟುಂಬವನ್ನು ಸಂಭಾಳಿಸಬೇಕು, ಇನ್ನೊಂದು ಕಡೆಯಿಂದ ರಾಜಕೀಯವಾಗಿ ಕೂಡ ಒಂದು ಇಚ್ಛಾಶಕ್ತಿಯನ್ನ ಪ್ರದರ್ಶನ ಮಾಡಿ ಆ ಒಂದು ಕೆಡರ್ ಏನಿದ್ದಾರೆ, ಕಾರ್ಯಕರ್ತರೇನಿದ್ದಾರೆ ಅವರನ್ನ ಕೂಡ ಒಗ್ಗಡಿಸಿಕೊಂಡು ಮುಂಬರುವಂತ ಚುನಾವಣೆಗಳಿಗೆ ಸಿದ್ಧವಾಗಬೇಕಾಗುತ್ತೆ. ಹೀಗಾಗಿ ಆ ನಿಟ್ಟಿನಲ್ಲಿ ಅವರ ಅನುಭವ ಸಹಾಯಕ್ಕೆ ಬರುತ್ತೆ. ಉಳಿದಂತ ಅಂಶಗಳು ಹೇಗಿರುತ್ತೆ ಅನ್ನೋದು ಮುಂಬರುವಂತ ದಿನಗಳಲ್ಲಿ ತಿಳಿತಾ ಹೋಗುತ್ತೆ. ಸೌಮ್ಯ, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಜೆಡಿಎಸ್ಗೆ ಜಿಟಿ ದೇವೇಗೌಡ ಗುಡ್ ಬೈ ಹೇಳ್ತಾರೆ. ಗುಡ್ ಬೈ ಹೇಳುವ ಬಗ್ಗೆ ನ್ಯೂಸ್ 18ಗೆ ಸುಳಿವು ಕೊಟ್ಟಿದ್ದಾರೆ. ಸುಳಿವು ಬಿಟ್ಕೊಟ್ಟಿದ್ದಾರೆ ಜಿಟಿ ದೇವೇಗೌಡರು. ಈ ಮೂಲಕ ಜೆಡಿಎಸ್ಗೆ ಗುಡ್ ಬೈ ಹೇಳುವ ಸೂಚನೆಯನ್ನ ಕೊಟ್ಟಿದ್ದಾರೆ. 15 ದಿನದಲ್ಲಿ ನನ್ನ ನಿರ್ಧಾರವನ್ನ ಪ್ರಕಟಿಸ್ತಾ ಇದ್ದೀನಿ ಅಂತ ಜಿಟಿ ದೇವೇಗೌಡರು ನ್ಯೂಸ್ 18ಗೆ ಹೇಳಿದ್ದಾರೆ. ದೇವೇಗೌಡರ ಜೊತೆಗಿನ ಸ್ನೇಹಕ್ಕಾಗಿ ಇಲ್ಲಿಯವರೆಗೆ ತಡವಾಗಿದೆ ಅಂತ ಜಿಟಿ ದೇವೇಗೌಡರು ಹೇಳಿದ್ದಾರೆ. ದೇವೇಗೌಡರ ಜೊತೆ ದೂರವಾಣಿಯಲ್ಲಿ ನಾನು ಚರ್ಚೆ ಮಾಡಿದ್ದೀನಿ. 15 ದಿನದಲ್ಲಿ ನನ್ನ ನಿರ್ಧಾರವನ್ನ ನಾನು ಪ್ರಕಟ ಮಾಡ್ತೀನಿ. ಮಾಜಿ ಪ್ರಧಾನಿಗಳಾಗಿರುವಂತಹ ಜೆಡಿಎಸ್ ವರಿಷ್ಠ ದೇವೇಗೌಡರ ಜೊತೆಗಿನ ಸ್ನೇಹಕ್ಕಾಗಿ ಇಲ್ಲಿಯವರೆಗೆ ತಡವಾಗಿದೆ. ಬಟ್ ಇನ್ನ 15 ದಿನದಲ್ಲಿ ನಾನು ಮುಂದಿನ ರಾಜಕೀಯ ನಡೆ ಏನು ಅನ್ನೋದರ ಬಗ್ಗೆ ನಾನು ತೀರ್ಮಾನ ಪ್ರಕಟಿಸ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಜೊತೆ ಜಿಟಿ ದೇವೇಗೌಡರು ಮಾತನಾಡಿದ್ದಾರೆ. ಬನ್ನಿ ಅವರು ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ. ಜನತಾದಳದ ಕೇಂದ್ರ ಬಿಂದು ಹಿರಿಯ ರಾಜಕಾರಣಿ ಜಿಟಿ ದೇವೇಗೌಡರು ಈಗ ನಮ್ಮ ಜೊತೆ ಇದ್ದಾರೆ. 2 ದಿನಗಳ ಕಾರ್ಯಾಗಾರ ಜೆಡಿಎಸ್ನ ಕಾರ್ಯಾಗಾರ ಮೈಸೂರಿನಲ್ಲಿ ಇರ್ತಕ್ಕಂಥದ್ದು. ಮೈಸೂರಿನ ಕಾರ್ಯಾಗಾರದ ನಡುವೆ ಕೂಡ ಜಿಟಿ ದೇವೇಗೌಡರು ಬೆಂಗಳೂರಿನಲ್ಲಿ ಕಾಣಿಸಿಕೊಂಡಿದ್ದಾರೆ. ಜಿಟಿ ದೇವೇಗೌಡರ ಮುಂದಿನ ನಡೆ, ಕಾರ್ಯಾಗಾರದಲ್ಲಿ ಗೈರಾಗಿರುವುದು ಎಲ್ಲದರ ಬಗ್ಗೆ ನಮ್ಮ ಜೊತೆ ಈಗ ಬಿಚ್ಚಿಡ್ಲಿದ್ದಾರೆ. ಸರ್, ಕಾರ್ಯಾಗಾರಕ್ಕೆ ಗೈರಾಗಲಿಕ್ಕೆ ಪ್ರಮುಖ ಕಾರಣ ಏನು? ಈಗ ನವೆಂಬರ್ 14ರಿಂದ 24ನೇ ತಾರೀಕಿನವರೆಗೆ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮ ನಡೆಯುತ್ತೆ. ನಾವು ಹಿಂದೆನೇ ಇವತ್ತು ಈ ದಿನಾಂಕವನ್ನು ಪೂರ್ವಭಾವಿ ಸಭೆಗೋಸ್ಕರ ಸಹಕಾರ ಸಚಿವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ರಾಜ್ಯಾದ್ಯಂತ ರಾಜ್ಯ ಮಟ್ಟದ ಸಭೆಯನ್ನು ನಾನೇ ಆಯೋಜನೆ ಮಾಡಿದ್ದೆ ಮಹಾಮಂಡಲದ ಅಧ್ಯಕ್ಷನಾಗಿ. ಅದರಿಂದ ನಾನು ಕಾರ್ಯಕ್ರಮಕ್ಕೆ ಹೋಗೋಕ್ಕಾಗಿಲ್ಲ. ಸರ್, ನಾಳೆನೂ ಕೂಡ ಕಾರ್ಯಾಗಾರ ಇರ್ತಕ್ಕಂಥದ್ದು. ನಾನು ಈ ಕಾರ್ಯಕ್ರಮ ಇವತ್ತು ನಾಳೆ ಮೀಟಿಂಗ್ ಇರೋದ್ರಿಂದ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕಾಗಿಲ್ಲ. ಸರ್, ಇದು ಪ್ರಮುಖವಾದ ಕಾರ್ಯಾಗಾರ ಆಗ್ತಿರ್ತಕ್ಕಂಥದ್ದು. ಅದು ನಿಮ್ಮ ನೆಲದಲ್ಲಿ ಆಗ್ತಿರ್ತಕ್ಕಂಥ, ನಿಮ್ಮ ಊರಿನಲ್ಲಿ ಆಗ್ತಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲೊಂದ್ ಕಡೆ ಈ ಕಾರ್ಯಾಗಾರದಿಂದ ತಾವು ದೂರ ಇರತಕ್ಕಂಥ ಸಂದೇಶ ಏನಾಗುತ್ತೆ? ಇಲ್ಲ, ನಾನು ಇವತ್ತಿನವರೆಗೂ ಕೂಡ ಪಕ್ಷದ ಸಭೆಗಳಲ್ಲಿ, ಪಕ್ಷದ ಕಾರ್ಯಕ್ರಮಗಳಲ್ಲಿ ಯಾವುದೇ ಕಾರ್ಯಕ್ರಮ ಕೂಡ ಭಾಗವಹಿಸಿಲ್ಲ. ಸರ್, ಈಗ ಮುಂದಿನ 15 ದಿವಸಗಳಲ್ಲಿ ಒಂದು ಚಿತ್ರಣ ಬದಲಾಗುತ್ತೆ ಅಂತ ಹೇಳ್ತಿದ್ರಿ ಸರ್. ಇನ್ನೊಂದು ನವೆಂಬರ್ 15 ಒಳಗಡೆ ಎಲ್ಲವೂ ಕೂಡ ಇತ್ಯರ್ಥ ಆಗುತ್ತೆ. ಜಿಟಿ ದೇವೇಗೌಡರು ಅಂದ್ರೆ ಆ ಭಾಗದ ಪ್ರಭಾವಿ ನಾಯಕರು, ತನ್ನದೇ ಆದ ಅಸ್ತಿತ್ವ ಇಟ್ಕೊಂಡಿದ್ದಾರೆ, ತನ್ನದೇ ಆದ ಅಭಿಮಾನ ಬಳಗ, ಆಪ್ತ ಬಳಗ, ಕಾರ್ಯಕರ್ತ ಬಳಗ ಇರ್ತಕ್ಕಂಥ. ಹಾಗಾಗಿ ಜಿಟಿ ದೇವೇಗೌಡರು JDS ನಲ್ಲಿ ಇರ್ತಾರೋ ಅಥವಾ ಹೋಗ್ತಾರೋ ಅಂತ ದೊಡ್ಡ ಚರ್ಚೆ ಆಗ್ತಿರ್ತದೆ. ಇದು ಕಾರ್ಯಕರ್ತರು ಕೂಡ ಡಿಸ್ಟರ್ಬ್ ಆಗಿದೆ, ನಿಮ್ಮ ಆಪ್ತರಿಗೂ ಡಿಸ್ಟರ್ಬ್ ಆಗಿದೆ. ಹಾಗಾಗಿ ತಮ್ಮ ಅಂತಿಮ ನಿರ್ಧಾರ ಯಾವಾಗ ತಗೊಳ್ತಿದ್ದಾರೆ ಸರ್? ಕೂಡಲೇ ಇನ್ನು 15 ದಿನದಲ್ಲಿ ನಿರ್ಣಯ ಆಗುತ್ತೆ. ಅಂದ್ರೆ JDS ಅಲ್ಲಿ ಇರ್ತೀರಾ ಇಲ್ಲ ಅನ್ನೋದು 15 ದಿವಸದಲ್ಲಿ ತೀರ್ಮಾನ ಆಗುತ್ತೆ. 15 ದಿವಸದಲ್ಲಿ ಡಿಸೈಡ್ ಆಗುತ್ತೆ. ಮಾಜಿ ಪ್ರಧಾನಿ HD ದೇವೇಗೌಡರು ನಿಮ್ಮ ನಡುವಿನ ಒಂದು ಅಗಾಧವಾದ ಸ್ನೇಹದ ಕಾರಣಕ್ಕಾಗಿ ಇಲ್ಲಿವರೆಗೂ ಉಳ್ಕೊಂಡಿದ್ರಿ. ಅದು ಎಲ್ಲ ಒಂದ್ ಕಡೆ ರಾಜಕಾರಣದ ವಿಚಾರ ಬಂದಾಗ ಅದು ಮುಂದುವರ್ಲಿಕ್ಕೆ ಸಾಧ್ಯ ಇಲ್ಲ ಎಂಬ ಮಾತು ಮೈಸೂರು ವಲಯದಲ್ಲಿ ಕೇಳಿ ಬರ್ತದೆ. ಹೌದೌದು. ದೇವೇಗೌಡರು ಜೊತೆ ನಾವು ಮೊದಲಿಂದ ಕೂಡ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡು ಬಂದು ಅತ್ಯಂತ ಪ್ರೀತಿ, ವಿಶ್ವಾಸ, ಅಭಿಮಾನ ಇಟ್ಟಿದ್ದಾರೆ. ನಮ್ಮ ಮೇಲೆ ಅಚಲವಾದ ನಂಬಿಕೆ, ವಿಶ್ವಾಸ ಇಟ್ಕೊಂಡಿದ್ದಾರೆ. ಆದರೂ ಕೂಡ ಅವ್ರ ಜೊತೆ ಕೂಡ ಮಾತಾಡಿ, ನಾನು ಅವ್ರ ಮನೆಗೂ ಕೂಡ ಹೋಗಿಲ್ಲ, ಮಾತಾಡಿದ್ದೀನಿ, ದೂರವಾಣಿ ಮೂಲಕ ಮಾತಾಡಿದ್ದಾರೆ. ಅದರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ. ಇವಿಷ್ಟು ಜಿಟಿ ದೇವೇಗೌಡರ ಅಭಿಪ್ರಾಯ. ಜಿಟಿ ದೇವೇಗೌಡರು ಇನ್ನ 15 ದಿನಗಳಲ್ಲಿ ತಮ್ಮ ರಾಜಕೀಯ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ಆ ಮುಖಾಂತರ ಪರೋಕ್ಷವಾಗಿ ನ್ಯೂಸ್ 18 ಮುಖಾಂತರ JDSಗೆ ಗುಡ್ ಬೈ ಹೇಳುವ ಸುಳಿವನ್ನು ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ವಿಧಾನಸೌಧ, ಬೆಂಗಳೂರು. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕಾಂತಾರ ಸಿನಿಮಾ ಬಗ್ಗೆ ನಟ ಚೇತನ್ ಹೇಳಿಕೆ. ಸಿನಿಮಾದ ಬಗ್ಗೆ ನಟ ಚೇತನ್ ಅಪಸ್ವರ ಎತ್ತಿದ್ದು ಹಿಂದೂ ಧರ್ಮದ ಹೈಜಾಕ್ ಮಾಡುವ ಕೆಲಸ ಆಗ್ತಾ ಇದೆ ಅಂತ ತಮ್ಮ ಟ್ವೀಟ್ ಅನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಹಿಂದೂ ಧರ್ಮದ ಒಳಗೆ ಈ ಒಂದು ನಮ್ಮ ಪರವ, ಪಂಬದ, ನಲಿಕೆ, ಪಂಬದ ಅವ್ರದೇ ಆದ ವಿಶೇಷವಾದ ಒಂದು ಭಾಷೆಗಳಿದೆ. ಪಂಬದ
ಅದೇ ರೀತಿ ನಮ್ಮ ಕೊರಗ ಸಮುದಾಯಗಳು ಅವರು ಕೂಡ ಆ ಬುಡಕಟ್ಟು ಸಮುದಾಯಗಳು ಅಲ್ಲೇ ಆ ಮಂಗಳೂರು ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಅವ್ರದೇ ಆದ ಪ್ರತ್ಯೇಕ ಒಂದಿದೆ. ಆದ್ರೆ ಏನ್ ಮಾಡಿದೆ ಹಿಂದೂ ಧರ್ಮ ಅನ್ನೋದು, ಅದು ಒಂದು ಬ್ರಾಹ್ಮಣ್ಯ ವೈದಿಕ ಪರಂಪರೆ, ಅದರ ಒಂದು ಅಸ್ತಿತ್ವಕ್ಕೋಸ್ಕರ, ಅದರ ಒಂದು ಬೆಳವಣಿಗೆಗೋಸ್ಕರ ಈ ಎಲ್ಲ ಮೂಲ ನಿವಾಸಿ ಸಂಸ್ಕೃತಿಗಳನ್ನ, ಬುಡಕಟ್ಟು ಸಂಸ್ಕೃತಿಗಳನ್ನ ಒಳಗ್ ತಗೊಂಡು ಅದೆಲ್ಲ ನಮ್ಮದು, ಅದೆಲ್ಲ ಹಿಂದೂ ಧರ್ಮದ್ದು ಅಂತ ಹೇಳಿದರೆ ಇದು ನಿಜ ಅಲ್ಲ. ಚತುರ್ವರ್ಣ, ಬ್ರಾಹ್ಮಣ್ಯ, ವೇದ, ಶಾಸ್ತ್ರ, ಉಪನಿಷತ್, ಭಗವದ್ಗೀತೆ ಖಂಡಿತ, ಮನು ಧರ್ಮಶಾಸ್ತ್ರ ಇದೆಲ್ಲ ಖಂಡಿತ ಇದೆಲ್ಲ ಹಿಂದೂ ಧರ್ಮದ್ದೇ. ಆದರೆ ಭೂತಕೋಲ, ಕೊರಗಜ್ಜ ಮತ್ತೆ ನಮ್ಮ ಕೊರಗ ಸಮುದಾಯದ್ದು, ನಮ್ಮ ಮಂಟೇಸ್ವಾಮಿ ಅವೈದಿಕ ಪರಂಪರೆ, ನಮ್ಮ ಬಸವಣ್ಣ ಮತ್ತು 260 ವಚನಗಾರರು ಅದು ಅವೈದಿಕ ಪರಂಪರೆ, ವೈದಿಕ ಪ್ರತಿರೋಧದ ಪರಂಪರೆ. ಇವೆಲ್ಲ ಮಲೆಮಾದಪ್ಪ, ಇವೆಲ್ಲ ಜುಂಜಪ್ಪ, ಜಂಪಣ್ಣ, ಎತ್ತಪ್ಪ, ಕಾಟಪ್ಪ, ಇವೆಲ್ಲ ನಮ್ಮ ಚೇತನ್ ಹೇಳಿಕೆಗೆ ಕಾಂತಾರ ಟೀಮ್ ಆಕ್ರೋಶ ವ್ಯಕ್ತಪಡಿಸದೆ ತುಳುನಾಡು ಸಂಸ್ಕೃತಿ ಹಿಂದೂ ಧರ್ಮದ್ದೇ, ಇದನ್ನ ಬೇರೆ ಮಾಡಿ ಮಾತನಾಡಿದ್ದು ಸರಿಯಲ್ಲ, ಚೇತನ್ ಹೇಳಿಕೆಯನ್ನ ಒಪ್ಪುವಂಥದ್ದಲ್ಲ ಅಂತ ಹೇಳಿದ್ದಾರೆ. ಕಾಂತಾರ ಸಿನಿಮಾದಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿನ ತುಳುನಾಡಿನ ಈ ಜನಪದೀಯ ಸಂಗೀತದ ಹಿನ್ನೆಲೆಯಲ್ಲಿ ಇಲ್ಲಿನ ತುಳುನಾಡಿನ ಜನಪದ ವಾದ್ಯವಾದನಗಳು ಮತ್ತು ಜನಪದೀಯರನ್ನು ಅದಕ್ಕೆ ಸಂಬಂಧಪಟ್ಟ ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಅದನ್ನು ಸ್ವಲ್ಪ ಆಯೋಜನೆ ಮಾಡಿದ್ದೇನೆ. ಇಲ್ಲಿ ಅಂದರೆ ಈಗ ಇಡೀ ನಮ್ಮ ಭೂತಾರಾಧನೆಯ ಒಂದು ಆರಾಧನೆ ಕಲೆಗೆ ಸಂಬಂಧಪಟ್ಟಂಥ ಒಂದು ಕಥೆ ಆಗಿರೋದ್ರಿಂದ ಅದಕ್ಕೆ ಪೂರಕವಾದಂಥ ಸಂಗೀತದ ಅಗತ್ಯವೂ ಕೂಡ ಆ ಸಿನಿಮಾಕ್ಕೆ ಇತ್ತು. ಬಹಳ ಮುಖ್ಯವಾಗಿ ನಮ್ಮ ಭೂತಕೋಲದಲ್ಲಿ ಬಳಕೆ ಮಾಡುವಂಥ ವಾದ್ಯವಾದನಗಳು ಮತ್ತು ಪಾಡ್ದನಗಳು ಇವುಗಳು ಕೂಡ ಜೊತೆಗೆ ಇಲ್ಲಿನ ಸಂಸ್ಕೃತಿಗೆ ಕಂಬಳ ನಡೀತದೆ. ಅಥವಾ ನಾವು ಎಲ್ಲ ಈ ಸಿನಿಮಾಕ್ಕೆ ಸೂಕ್ತವಾಗಿರುವಂಥ ಎಲ್ಲ ಡಿಸಿಷನ್ಗಳನ್ನು ನಾವು ತಗೊಂಡಿದ್ದೇವೆ. ತುಂಬ ಹಿರಿಯರ ಹತ್ರ, ತುಂಬ ಇದನ್ನು ಪಾಲನೆ ಮಾಡುವವರ ಹತ್ರ, ಇದನ್ನು ಪೂಜೆ ಮಾಡುವವರ ಹತ್ರ ಕೇಳಿ ಎಲ್ಲ ತಿಳ್ಕೊಂಡು ಅದರ ಮೇಲೇ ಈ ಸಿನಿಮಾನ ಮಾಡಿರೋದು. ಸೊ ನಮಗೇನು ಈಗ ಯಾರು ಇದ್ರ ಬಗ್ಗೆ ನೆಗೆಟಿವ್ ಮಾತಾಡಲಿ ಬಿಡಿ, ಅದರಿಂದ ನಮಗೆ ಸಿನಿಮಾಕ್ಕೆ ಏನು ಎಫೆಕ್ಟ್ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸಿನಿಮಾ ಅದು ಬೇರೆ ಲೆವೆಲ್ಗೆ ರೀಚ್ ಆಗಿದೆ, ಅದು ಅಲ್ಲಿಂದ ಅದು ಹಾಗೆ ಹೋಗ್ತಾ ಇರುತ್ತೆ. ಸೊ ಅದರಲ್ಲಿ ನಮ್ಗೆ ಏನು ಸಮಸ್ಯೆ ಇಲ್ಲ. ನೆಕ್ಸ್ಟ್ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಇನ್ನೊಂದು ಬರುವಂತ ಒಂದು ಸಾಧ್ಯತೆಯನ್ನು ತೋರಿಸಿದ್ರು. ಸಾಧ್ಯತೆಗಳನ್ನ ಅದಾಗೆ ತಗೊಂಡಿದೆ, ನಾವು ಆಕ್ಚುಲಿ ಇಟ್ಟದ್ದಲ್ಲ ತಲೆಯಲ್ಲಿ ಇಟ್ಕೊಂಡು. ಅಂದ್ರೆ ಪಾರ್ಟ್ 2 ಮಾಡ್ಬೇಕು ಅನ್ನೋ ಸಾಧ್ಯತೆಗಳನ್ನ ನಾವು ತಲೆಯಲ್ಲಿ ಇಟ್ಕೊಂಡು ಮಾಡಿದ್ದಲ್ಲ. ಕ್ಲೈಮ್ಯಾಕ್ಸ್ ಹಾಗೆ ಎಂಡ್ ಆಗ್ಬೇಕಿತ್ತು, ಅದು ಒಂಥರ ಹಾಂಟೆಡ್ ಅಂತ ಇರಬೇಕಿತ್ತು ಎಲ್ಲರ ತಲೆಯಲ್ಲಿ. ಸೊ ಹಂಗೆ ಅದು ಎಂಡ್ ಆಯ್ತು. ಸೊ ಕಾಂತಾರ 2 ಹೇಳಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ಕಾಂತಾರ 1 ಆಗಿರೋದು ನಾವು ಈ ಸಿನಿಮಾದ ತಂಡದಲ್ಲಿ ಇದ್ದದ್ರಿಂದ ನಮ್ಗೆ ಗೊತ್ತಿದೆ ಕಾಂತಾರ 1 ಆಗಿರೋದು ಯಾವುದೋ ಒಂದು ನಿರೀಕ್ಷಿಸಿದ್ರೆ ಇಲ್ಲ, ನಿರೀಕ್ಷೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ. ಆ್ಯಕ್ಚುಲಿ ಒಂದು ಹಂತದಲ್ಲಿ ಈ ಸಿನಿಮಾ ಹಿಟ್ ಆಗುತ್ತೆ, ಜನರಿಗೆ ಖುಷಿ ಆಗುತ್ತೆ ಅನ್ನೋಂಥದ್ದು ಮಾತ್ರ ನಮಗೆ ಗೊತ್ತಿತ್ತು. ಬಟ್ ಜನರ ಅದನ್ನು ರಿಸೀವ್ ಮಾಡಿ ದೊಡ್ಡ ಮಟ್ಟದಲ್ಲಿ ಅವರು ನಮಗೆ ಸಕ್ಸಸ್ ಕೊಟ್ಟಿರೋದು. ಸೊ ಅಷ್ಟೊಂದು ನಿರೀಕ್ಷೆ ಇರಲಿಲ್ಲ. ಯಾವ ರೀತಿ ಇತ್ತು ಶೂಟಿಂಗ್ ಪ್ರೋಸೆಸ್? ಎಷ್ಟು ದಿನ ಇದ್ರಿ ನೀವು? 95 ದಿನ ಶೂಟ್ ಮಾಡಿದ್ವಿ. ನಾನು ಕೂಡ ಒಂದು ರೈಟರ್ ಆಗಿರೋ ಕಾರಣ ಮೊದಲಿಂದ ಫ್ರಮ್ ದ ಬಿಗಿನಿಂಗ್. ಯಾಕೆಂದ್ರೆ ವರ್ಲ್ಡ್ ವೈಡ್ ಈಗ ಹೆಸರಲ್ಲಿ. ಹೌದು, ಕಾಂತಾರ ಈಗ ಒಂದು ಸೌಂಡ್ ಮಾಡಿದಂಥ ದೊಡ್ಡ ಸಿನಿಮಾ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಒಂದು ಆರ್ಟ್ ಟಚನ್ನು ಕಮರ್ಷಿಯಲ್ಗೆ ಒಂದು ಅದ್ಭುತವಾಗಿ ನಿರ್ದೇಶನ ಮಾಡಿದಂಥ ರಿಷಬ್ ಶೆಟ್ಟಿ ಅವರದ್ದು ಸಾಧನೆಗೆ ಮೆಚ್ಚಬೇಕು. ಏನೋ ಒಂದು ದೈವಾನುಗ್ರಹ ಇದೆ ಅಂತ ಆಗುತ್ತೆ. ಅಂದರೆ ನಮ್ಮ ತುಳುನಾಡಲ್ಲಿ, ನಮ್ಮ ಸೌತ್ ಕೆನರಾದಲ್ಲಿ ಪಂಜುರ್ಲಿ ಅಂದರೆ ಒಂದು ದೈವಗಳೊಂದು ರಾಜ, ಅನೇಕ ದೈವಗಳಿದೆ. ನಾವಿಲ್ಲಿ ಸತ್ಯಲು ಅಂತ ಹೇಳ್ತೇವೆ. ಅದರಲ್ಲಿ ಒಂದು ಈಶ್ವರದು ಗಣ, ವಿಷ್ಣುದು ಗಣ ಅಂತ ಪಂಜುರ್ಲಿಗೆ ಗುಳಿಗನಿಗೆ ಹೇಳ್ತಾರೆ. ಅಂಥ ಒಂದು ಕಾನ್ಸೆಪ್ಟನ್ನು ಆ ದೈವಾರಾಧನೆದ ಸ್ಪಿರಿಟ್ ಅಂದರೆ ಎಲ್ಲ ವರ್ಲ್ಡಲ್ಲಿ ಇದೆ, ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಸ್ಪಿರಿಟ್ ಇದೆ. ನಮ್ದು ಇಲ್ಲಿದೊಂದು ದೈವಾರಾಧನೆ ಸ್ಪಿರಿಟ್, ಆ ನಂಬಿಕೆ, ಜನರದ್ದು ನಂಬಿಕೆ, ಅದನ್ನು ಜನರಿಗೆ ಮುಟ್ಟಿಸುವಂಥ ಒಂದು ದೊಡ್ಡ ಕೆಲಸ. ಅಂದರೆ ಅದು ನೋಡಿದರೆ ಗೊತ್ತಾಗುತ್ತೆ ಅದರದೆಲ್ಲ ಇಲ್ಲೆಲ್ಲ ಆಚಾರ ವಿಚಾರಗಳೆಲ್ಲ ಆಗಿದೆ. ಆವೇಶ ಬಂದು ಅದರ ಬಗ್ಗೆ ಜನರನ್ನು ನಂಬಿಕೆಗೆ ಇದು ಮಾಡ್ತಾರೆ. ಅಂದರೆ ನಾವು ಯಾರು ಅನ್ಯಾಯ ಮಾಡಬಾರ್ದು, ಅನ್ಯಾಯ ಮಾಡಿದ್ರೆ ಏನು. ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ರಣಮಳೆಗೆ ಎಲ್ಲವೂ ಸರ್ವನಾಶ. ಎಲ್ಲೆಲ್ಲಿ ಎಷ್ಟು ಬೆಳೆ ನಷ್ಟ. ಉತ್ತರ ಕರ್ನಾಟಕದಲ್ಲಿ ಹೇಗಿದೆ ಸ್ಥಿತಿ? ರೈತರಿಂದ ಬೆಳೆ ಖರೀದಿ ಆಗ್ತಿಲ್ವಾ? ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ಮುಳುವಾಯಿತೆ ಮಳೆ. ಅತಿವೃಷ್ಟಿಯಾಗ್ಲಿ ಅನಾವೃಷ್ಟಿಯಾಗ್ಲಿ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳೋರು ಅಂದ್ರೆ ರೈತರು ಮಾತ್ರ.
ಯಾಕಂದ್ರೆ ದೊಡ್ಡ ಸಂಖ್ಯೆಯಲ್ಲಿರುವಂತಹ ರೈತರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ, ಸಂಕಷ್ಟದಲ್ಲಿ ಇರುವಂತದ್ದು. ರಾಜ್ಯದಲ್ಲಿ ನೀವು ನೋಡ್ತಾನೆ ಇದ್ದೀರಾ, ಒಂದು ವರ್ಷದಿಂದಲೂ ಕೂಡ ಯಾವ ರೀತಿಯಾಗಿ ಮಳೆ ಬರ್ತಾ ಇದೆ ಅಂತ. ಅದು ಉತ್ತರ ಕರ್ನಾಟಕ ಭಾಗ ಆಗಲಿ, ಕರಾವಳಿ ಕರ್ನಾಟಕ ಭಾಗ ಆಗಲಿ, ದಕ್ಷಿಣ ಕರ್ನಾಟಕ ಭಾಗ, ಎಲ್ಲಾ ಕಡೆನೂ ಕೂಡ ಧಾರಾಕಾರವಾಗಿ ಮಳೆ ಸುರಿದ ಪರಿಣಾಮವಾಗಿ ಸಾಕಷ್ಟು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ರೈತರು. ಕೃಷಿ ಸಚಿವರು ನೋಡ್ಬೇಕು ಈ ಸುದ್ದಿಯನ್ನ, ಯಾಕೆಂದ್ರೆ ಅವರ ಉಸ್ತುವಾರಿ ಜಿಲ್ಲೆಯಲ್ಲೂ ಕೂಡ ಅಷ್ಟೇ ರೈತರು ನಳಾಟವನ್ನ ಮಾಡ್ತಾ ಇದ್ದಾರೆ, ಸಂಕಷ್ಟದಲ್ಲಿದ್ದಾರೆ, ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಕ್ಯಾರೆ ಎಂದಿಲ್ಲ ಸಚಿವರು. ಕೃಷಿ ಸಚಿವರು ನೋಡ್ಲೇಬೇಕಾದಂತಷ್ಟು. ಕೃಷಿ ಸಚಿವರು ಉಸ್ತುವಾರಿ ಜಿಲ್ಲೆಯಲ್ಲೇ ರೈತರಿಗೆ ಸಂಕಷ್ಟ, ಅವರು ಉಸ್ತುವಾರಿ ಆದ್ರು ಅನ್ನೋ ಕಾರಣಕ್ಕೋಸ್ಕರ ಅದೃಷ್ಟ ಪುಣ್ಯ ಅನ್ಕೊಳ್ಳಂಗಿಲ್ಲ ಆ ಒಂದು ಜಿಲ್ಲೆಯ ಜನ. ಏಕೆಂದ್ರೆ ಬೇರೆ ಜಿಲ್ಲೆಯಲ್ಲಿ ಹೇಗಿದೆ ಪರಿಸ್ಥಿತಿ ಅದೇ ರೀತಿಯಾಗಿದೆ ಗದಗದಲ್ಲೂ ಕೂಡ. ಬಟ್ ಯಾಕೆ ಕೃಷಿ ಸಚಿವರು ನೋಡ್ಲೇಬೇಕು ಅಂತ ಹೇಳ್ತಾ ಇದೀವಿ ಅಂದ್ರೆ, ಅಟ್ಲೀಸ್ಟ್ ನಿಮ್ ಉಸ್ತುವಾರಿ ಜಿಲ್ಲೆಯಲ್ಲಾದ್ರೂ ಒಂಚೂರು ನೋಡ್ರಿ, ಕಾನ್ಸಂಟ್ರೇಟ್ ಮಾಡ್ರಿ ಅಂತ. ಗದಗದಲ್ಲಿ ಅಪಾರ ಪ್ರಮಾಣದ ಹೆಸರು ಕಾಳು ನಷ್ಟ ಆಗಿದೆ, ಭಾರಿ ಮಳೆಯಿಂದ ಹಾಳಾಗ್ತಾ ಇದೆ ಹೆಸರು ಕಾಳು ಖರೀದಿಗೆ ಅಧಿಕಾರಿಗಳು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ತೇವಾಂಶ ಹೆಚ್ಚಾದ ಕಾರಣಕ್ಕೆ ಹೆಸರು ಕಾಳು ಖರೀದಿ ಆಗ್ತಾ ಇಲ್ಲ. ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ತಮ್ಮ ನೋವನ್ನ ತೋಡ್ಕೊಳ್ತಾ ಇದ್ದಾರೆ. ಫೆಡರೇಷನ್ ಹಾಗೂ ಅಧಿಕಾರಿಗಳ ವಿರುದ್ಧ ಹೆಸರು ಕಾಳು ಬೆಳೆದಂತ ರೈತರ ಆಕ್ರೋಶ. ಹಸಿ ಇರುವ ಕಾರಣ ಬೇಗ ಮಾರಾಟ ಮಾಡಬೇಕಾದಂತ ಅನಿವಾರ್ಯತೆ ಇದೆ ರೈತರಿಗೆ, ಇಲ್ಲಾಂದ್ರೆ ಅದು ಹಾಳಾಗೋಗ್ಬಿಡುತ್ತೆ. ಸೊ ಈ ಕಾರಣಕ್ಕೋಸ್ಕರ ಬೇಗ ಮಾರಾಟ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ, ಆದ್ರೆ ಖರೀದಿ ಮಾಡ್ಲಿಕ್ಕೆ ಮುಂದಾಗ್ತಾ ಇಲ್ಲ ಅಧಿಕಾರಿಗಳು. ಹೀಗೆ ಆದ್ರೆ ಜಿಲ್ಲಾಡಳಿತ ಕಚೇರಿ ಎದುರು ತಂದು ಹಾಕಿ ಆ ಒಂದು ಹೆಸರು ಕಾಳನ್ನ ಪ್ರತಿಭಟನೆ ಮಾಡುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ರೈತರು. ಈಗಾಗಲೇ ಅತಿವೃಷ್ಟಿ ಅನಾವೃಷ್ಟಿಯಿಂದ ರೈತರು ಕಂಗಾಲಾಗ್ಯಾರ. ಇಂಥ ಒಂದು ಪರಿಸ್ಥಿತಿಯೊಳಗೆ ಹೆಸರು ಬೆಳೆದಂಥ ಬೆಳೆಗಳಿಗೆ ಯೋಗ್ಯವಾದಂಥನೂ ಬೆಲೆ ಇಲ್ಲ ಸರ್ಕಾರದಿಂದ, ಮತ್ತು ಜಿಲ್ಲಾ ಆಡಳಿತನೂ ನಿರ್ಲಕ್ಷ್ಯ ತೋರ್ಸಕತ್ತದ. ಖರೀದಿ ಕೇಂದ್ರ ಸ್ಥಾಪನೆ ಆಯಿತು ಅಂತೇಳಿ 2 ತಿಂಗಳಿಂದ ಬೊಮ್ಟಿ ಹೊಡ್ಕೊಂಡು ಗುದ್ಲಿ ಪೂಜೆ ಮಾಡಿದ್ರಗತಿ ಶೆಡ್ಗಳನ್ನು ಓಪನ್ ಮಾಡಿದ್ರಿ. ಇನ್ನೂ ತನಕ ರೈತರು ಕಾಳುಗಳನ್ನು ಸರ್ಕಾರ ಖರೀದಿ ಕೇಂದ್ರ ತಗೊಳ್ತಾ ಇಲ್ಲ. ಕಾರಣ ಇಷ್ಟ, ಇಲ್ಲಿ ಏನು ದಲಾಲರು ಖರೀದಿ ಮಾಡಿದಂಥ ಹೆಸರು ಬೀಜಗಳ ಏನದಾವು, ಕಾಳು ಕಡಿಗಳದಾವು, ಅದನ್ನು APMC ಒಳಗೆ ಹಚ್ಕೊಂಡಿರಿ. ಅವನ್ನ ನೀವು ತೊಗೊಳಕತ್ತೀರಿ, ರೈತರು ತೊಗೊಳಕತ್ತಿಲ್ಲ ಅನ್ನೋದು ಸ್ಪಷ್ಟವಾಗಿ ಎದ್ದು ಕಾಣಕತ್ತೈತಿ. ಇವತ್ತು ಜಿಲ್ಲಾ ಅಧಿಕಾರಿಗಳು ಮತ್ತು ಜಿಲ್ಲಾ ಆಡಳಿತ ಇದರ ಬಗ್ಗೆ ನಿಗಾ ವಹಿಸಬೇಕು. ಉಳಿದಂಥ ಹೆಸರು ಕಾಳುಗಳನ್ನು ಖರೀದಿ ಕೇಂದ್ರ ತಗೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗಿಲ್ಲ. ಇದು ಅತ್ಯಂತ ಖಂಡನೀಯ ಅನ್ನೋದು ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ. ಈಗಾಗಲೇ ಇನ್ನು ಗದಗ ಜಿಲ್ಲೆಯಲ್ಲಿ ಹೆಸರುಕಾಳು ಖರೀದಿ ಬಗ್ಗೆ ನಮ್ಮ ಪ್ರತಿನಿಧಿ ಸಂತೋಷ್ ಜೊತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ. ಒಂದೊಂದ್ ಕಡೆ ಸ್ಥಗಿತ ತೇವಾಂಶ ಆಯ್ತಲ್ಲ, ಮಾಯಿಶ್ಚರ್ ಲೆಸ್ ದೆನ್ 12% ಇರ್ಬೇಕು. ರೈತರು ಅದನ್ನ ಒಣಗಿಸ್ಕೊಂಡು ಬಿಸಿಲಲ್ಲಿ ತಗೊಂಡ್ಬಂದು ಇಲ್ಲಿ MSP ನಲ್ಲಿ ಮಾರಾಟ ಮಾಡ್ಬೇಕು. ಅವರು ಈಗ ಅವ್ರು ಒಣಗಿಸಿಟ್ಟಿದ್ರು ರೈತರು, ಮಳೆ ಬಂತಲ್ಲ ಮೊನ್ನೆ, ಅದು ತೇವಾಂಶ ಹಿಡ್ಕೊಂಡು ಮತ್ತೆ 12% ಏನ್ ಜಾಸ್ತಿ ತೋರಿಸ್ತಾ ಇತ್ತದು. ರೈತರಿಗೆ ಒಣಗಿಸ್ಕೊಂಡು ಬರ್ರಿ, ಮಾಲ್ ತಗೊಂಡ್ಬರ್ರಿ ಅಂತ ಇವ್ರು ಹೇಳ್ತಾ ಇದಾರೆ ಫೆಡರೇಷನ್ ಅವರು. ರೈತರು ಇಲ್ಲ, ನಮಗ್ ಟೈಮ್ ಇಲ್ಲ, ನಾವ್ ಹಂಗೆ ಕೊಡ್ತೀವಿ, ನೀವು ಅದನ್ನ 16% ವರೆಗೂ ಜಾಸ್ತಿ ಪರ್ಮಿಸಿಬಲ್ ಮಾಡಿ ತಗೊಳ್ರಿ ಅಂತಾರೆ. ಅದು ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಲೈನ್ಸ್ ಐತ್ರಿ, ಅದು 12% ಗಿಂತ ಕಡಿಮೆ ತೇವಾಂಶ ಬೇಕು. ಇಲ್ಲ ಅಂದ್ರೆ ಅದನ್ನೆಲ್ಲ ಸ್ಟಾಕ್ ಮಾಡಿದಾಗ ಅಲ್ಲಿ ಹುಳ ಆಗ್ತವೆ, ಬೂಸ್ಟ್ ಹಿಡಿತದೆ. ಈ ಸಮಸ್ಯೆ ರೈತರು ಒಣಗಿಸ್ಕೊಂಡೇ ಬರೋದು ಒಳ್ಳೇದು. ಅದನ್ನ ಒಂದೊಂದ್ ಕಡೆ ಸ್ಥಗಿತ ತೇವಾಂಶ ಆಯ್ತಲ್ಲ, ಮಾಯಿಶ್ಚರ್ ಲೆಸ್ ದೆನ್ 12% ಇರ್ಬೇಕು. ರೈತರು ಅದನ್ನ ಇನ್ನು ಗದಗ ಜಿಲ್ಲೆಯಲ್ಲಿ ಹೆಸರು ಕಾಳು ಅಷ್ಟೇ ನಷ್ಟ ಆಗಿಲ್ಲ, ಜೋಳವೂ ಕೂಡ ನಷ್ಟ. ಹಗೇವಿನಲ್ಲಿ ಸಂಗ್ರಹಿಸಿದಂತ ಅಪಾರ ಪ್ರಮಾಣದ ಜೋಳದ ಕಾಳು ಕೂಡ ಹಾನಿಯಾಗಿದೆ. ನಿರಂತರ ಮಳೆಯಿಂದಾಗಿ ಹಗೇವಿನಲ್ಲಿ ನೀರು ತುಂಬಿ ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ ರೈತರು. ನೀರು ತುಂಬಿಕೊಂಡ್ಬಿಟ್ರೆ ಮುಗ್ದೋಯ್ತು, ಯಾವುದೇ ಬೆಳೆ ಆಗಲಿ ಆಲ್ಮೋಸ್ಟ್ ನೆಲ ಕಚ್ಬಿಡುತ್ತೆ. ಹಂಗೆ ಆಗ್ತಾ ಇದೆ. ಒಂದ್ ಕಡೆ ಹೆಸರು ಕಾಳು ಮತ್ತು ಒಂದ್ ಕಡೆ ಜೋಳ ಬೆಳೆದಂತ ರೈತ ಸಂಕಷ್ಟದಲ್ಲಿದ್ದಾನೆ. ಇದು ಗದಗ ಜಿಲ್ಲೆಯ ಪರಿಸ್ಥಿತಿ ನಾವು ತೋರಿಸ್ತಾ ಇರೋದು. BC ಪಾಟೀಲ್ ಕೃಷಿ ಸಚಿವ, ಆ ಜಿಲ್ಲೆಯ ಉಸ್ತುವಾರಿ ಕೂಡ ಹೌದು.
ಆದರೆ ಅದ್ಯಾವುದಕ್ಕೂ ಉಪಯೋಗ ಆಗ್ತಾ ಇಲ್ಲ. ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರೇ ನಮಗೆ ಸ್ಪಂದಿಸ್ತಾ ಇಲ್ಲ. ಸ್ಪೆಷಲಿ ಕೃಷಿ ಸಚಿವರು ಬೇರೆ ಇಲ್ಲ ಸ್ಪಂದಿಸುವಂತ ಭರವಸೆ ಇತ್ತು, ಅದು ನಾವು ಅನ್ಕೊಳ್ತಾ ಇರೋದಷ್ಟೇ. ಭರವಸೆಯಾಗಿ ಉಳಿತಾ ಇದೆ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅರ್ಲಾಪುರ ಗ್ರಾಮದಲ್ಲಿ ಜೋಳ ಸಂಗ್ರಹಿಸಿದ್ದಂತ ರೈತರ ಬೆಳೆ ಹಾನಿಯಾಗಿದೆ. ಹರ್ಲಾಪುರ ಗ್ರಾಮದಲ್ಲಿ 8 ಆಗ್ಯಾವ್ರಿ ಸರ. 8 ಆಗ್ಯಾವನು ಒಳಗ್ಲಿದ್ದನ ನೀರ್ ಬರಕೊಂತೈತ್ರಿ. ಆಮೇಲೆ ಮತ್ತೆ ನಮ್ಗೆ ಹೆಸರು ಲಾಸ್ ಆಗೈತ್ರಿ. ಹೊಲದಲ್ಲಿ ಎಲ್ಲ ಮಳಿ ಆಗಿ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಜೋಳ ರೀ ವರ್ಷಂಗಟ್ಲೆ ತಿನ್ನಂತ ಜೋಳ ಹಾಕಿವ್ರಿ. ಎಲ್ಲರ 8 ಆಗ್ಯದಾರು 30-20 ಚೀಲ ಜೋಳ ಅದಾವ್ರಿ. ಹಂಗಾಗಿ ಎಲ್ಲ ನಡಮಟ್ಟ ನೀರ್ ನಿಂತವ್ರಿ ಸರ. ಜೋಳದಾಗ್ರಿ ಎಲ್ಲ ಜೋಳ ಎಲ್ಲ ಕೆಟ್ಟವ್ರಿ, ತಿನ್ನಕ್ ಬರಂತಾಗ್ಯಾವ್ರಿ. ಮತ್ತೆ ಇದಕ್ಕೇನು ಪರಿಹಾರ ಮಾಡ್ತಿರೋಡ್ರಿ ಸರ? ಹರ್ಲಾಪುರ ಗ್ರಾಮದಲ್ಲಿ 8 ಆಗ್ಯಾವ್ರಿ ಸರ. 8 ಆಗ್ಯಾವನು ಒಳಗ್ಲಿದ್ದನ ನೀರ್ ಬರಕೊಂತೈತ್ರಿ. ಆಮೇಲೆ ಮತ್ತೆ ನಮ್ಗೆ ಹೆಸರು ಲಾಸ್ ಆಗೈತ್ರಿ. ಹೊಲದಲ್ಲಿ ಎಲ್ಲ ಮಳಿ ಆಗಿ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಜೋಳ ರೀ ವರ್ಷಂಗಟ್ಲೆ ತಿನ್ನಂತ ಜೋಳ ಹಾಕಿವ್ರಿ. ಎಲ್ಲರ 8 ಆಗ್ಯದಾರು 30-20 ಚೀಲ ಜೋಳ ಅದಾವ್ರಿ. ಹಂಗಾಗಿ ಎಲ್ಲ ನಡಮಟ್ಟ ನೀರ್ ನಿಂತವ್ರಿ ಸರ. ಜೋಳದಾಗ್ರಿ ಎಲ್ಲ ಜೋಳ ಎಲ್ಲ ಕೆಟ್ಟವ್ರಿ, ತಿನ್ನಕ್ ಬರಂತಾಗ್ಯಾವ್ರಿ. ಮತ್ತೆ ಇದಕ್ಕೇನು ಪರಿಹಾರ ಮಾಡ್ತಿರೋಡ್ರಿ ಸರ? ಹರ್ಲಾಪುರ ಗ್ರಾಮದಲ್ಲಿ 8 ಆಗ್ಯಾವ್ರಿ ಸರ. 8 ಆಗ್ಯಾವನು ಒಳಗ್ಲಿದ್ದನ ನೀರ್ ಬರಕೊಂತೈತ್ರಿ. ಆಮೇಲೆ ಮತ್ತೆ ನಮ್ಗೆ ಹೆಸರು ಲಾಸ್ ಆಗೈತ್ರಿ. ಹೊಲದಲ್ಲಿ ಎಲ್ಲ ಮಳಿ ಆಗಿ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಜೋಳ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ಗದಗದ ಪ್ರತಿನಿಧಿ ಸಂತೋಷ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, BC ಪಾಟೀಲ್ ಕೃಷಿ ಸಚಿವರೇ, ಗದಗ ಜಿಲ್ಲೆಯ ಉಸ್ತುವಾರಿ, ಆದ್ರೆ ಯಾವುದಕ್ಕೂ ಬೇಡವಾದಂತ ಪರಿಸ್ಥಿತಿಯಲ್ಲಿದ್ದಾರೆ ಅವರು. ಯಾಕೆಂದ್ರೆ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾದ್ರೂ ಸ್ವಲ್ಪ ಸಹಾಯವನ್ನ ಮಾಡಬೇಕಾಗಿತ್ತು, ಅದನ್ನು ಕೂಡ ಮಾಡ್ತಾ ಇಲ್ಲ. ಇಲ್ಲಿ ಪರಿಹಾರ ಸಿಗುವಂತದ್ದು ಗಗನ ಕುಸುಮ ಆಗಿದೆ. ಅಟ್ಲೀಸ್ಟ್ ಬೆಳೆದಿದ್ದಾದ್ರೂ ತಗೊಬೇಕಾಗಿತ್ತಲ್ಲ. ಹೌದು ಪೃಥ್ವಿರಾಜ್, ಕೃಷಿ ಉಸ್ತುವಾರಿ ಏನ್ ಸಚಿವ ಇರಿದ್ದಾರೆ, ಕೃಷಿ ಸಚಿವರು ಏನಿದ್ದಾರೆ BC ಪಾಟೀಲ್ ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಇರ್ತಕ್ಕಂಥದ್ದು. ಕೃಷಿ ಇಲಾಖೆ ಸಚಿವರು ಯಾವುದೇ ರೀತಿ ರೈತರಿಗೂ ಕೂಡ ಸ್ಪಂದನೆ ಮಾಡಲ್ಲ ಎಂಬ ಆರೋಪ ಕೂಡ ಗಂಭೀರವಾಗಿ ಕೇಳ್ಪಡ್ತಕ್ಕಂಥದ್ದು. ಯಾಕಂದ್ರೆ ಹೆಸರು ಕಾಳು ಖರೀದಿ ಮಾಡ್ಬೇಕಂತಂದು ಸರ್ಕಾರ ಹೇಳುತ್ತೆ, ಆದ್ರೆ ಸರ್ಕಾರದ ಖರೀದಿ ಕೇಂದ್ರಕ್ಕೆ ಹೆಸರನ್ನ ತೆಗೆದುಕೊಂಡು ಹೋದ್ರು ಕೂಡ ರೈತರ ಹೆಸರನ್ನ ಖರೀದಿ ಮಾಡ್ಕೊಳ್ತಾರ. ಯಾಕಂತಂದ್ರೆ ಅಲ್ಲಿ ತೇವಾಂಶ ಹೆಚ್ಚಳ ಇದೆ, ಗ್ರೇಡಿಂಗ್ ಸರಿಯಾಗಿಲ್ಲ ಅನ್ನುವಂತ ನೆಪವನ್ನು ಹೇಳಿ ಫೆಡರೇಷನ್ ಹಾಗೂ ನೆಪೆಡ್ ಅಧಿಕಾರಿಗಳು ಹೇಳ್ತಾರೆ. ಹೀಗಾಗಿ ಸಾಕಷ್ಟು ರೈತರು ಸಹ ಲೋಡ್ ಅನ್ನ ಮಾಡ್ಕೊಂಡು ಫೆಡರೇಷನ್ ಹಾಗೂ ಉಗ್ರಾಣಗಳೇನಿದಾವ ಅಲ್ಲಿಗೆ ತಗೊಂಡು ಹೋಗ್ತಾರೆ, ಅಲ್ಲಿಯೂ ಸಹ ಅವನನ್ನ ಇಳ್ಕೊಳ್ಳೋದಿಲ್ಲ. ಹೀಗಾಗಿ ಸಾಕಷ್ಟು ರೈತರು ಕೂಡ ನೊಂದು ಹೋಗಿದ್ದಾರೆ. ಯಾಕಂದ್ರೆ ಈಗಾಗಲೇ ಮಳೆ ಆಗ್ತಾ ಇದೆ, ಮಳೆಯಿಂದಾಗಿ ತೇವಾಂಶ ಸಹ ಹೆಚ್ಚಾಗೋದು ಖಂಡಿತ. ಯಾಕಂದ್ರೆ ಮನೆಯಲ್ಲಿ ಅವ್ರಿಗೆ ಇಟ್ಕೊಳ್ಳಕ್ಕೆ ಜಾಗ ಇಲ್ಲ, ಅಂತದ್ರಲ್ಲಿಯೂ ಸಹ ಇಟ್ಕೊಂಡು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಇನ್ನು ಅವುಗಳನ್ನ ಹೆಸರನ್ನ ಖರೀದಿ ಮಾಡ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. 4,000ದಿಂದ 4,500 ರೂಪಾಯಿಗೆ ಪ್ರತಿ ಕ್ವಿಂಟಲ್ಗೆ ಹೊರಗಡೆ ದಲ್ಲಾಲ್. ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೊಪ್ಪಳ ಜಿಲ್ಲೆಯಲ್ಲೂ ಭಾರಿ ಮಳೆಯಿಂದ ಬೆಳೆ ನಾಶವಾಗಿದೆ. ನೆಲಕ್ಕೆ ಬಿದ್ದು ಹೋಗಿದೆ ಅಪಾರ ಪ್ರಮಾಣದ ಮೆಕ್ಕೆಜೋಳ. ಜಿಲ್ಲೆಯಲ್ಲಿ 335 ಹೆಕ್ಟೇರ್ ಪ್ರದೇಶದ ಮೆಕ್ಕೆಜೋಳ ನಾಶವಾಗಿರುವಂಥದ್ದು ಕೊಪ್ಪಳ ಜಿಲ್ಲೆಯ ಪರಿಸ್ಥಿತಿ ಇದೆ. ಬೆಟಗೇರಿ ಗ್ರಾಮದ 1,000 ಎಕರೆ ಬೆಳೆ ನಷ್ಟ ಸಂಭವಿಸಿದೆ. ಜಮೀನಿನಲ್ಲಿ ನೀರು ನಿಂತು ಕಟಾವಿಗೆ ಕಷ್ಟ ಎದುರಾಗಿರುವಂಥದ್ದು. ಮೊಳಕೆ ಹೊಡೆದು ಹಾಳಾಗ್ತಾ ಇದೆ ಮೆಕ್ಕೆಜೋಳ. ಅಟ್ಲೀಸ್ಟ್ ಏನಾದರೂ ಪರಿಹಾರ ಸಿಗುತ್ತೆ ಅಂತ ಅಂದ್ಕೊಳ್ತಾ ಇದ್ದಾರೆ ರೈತರು. ಇಲ್ಲ, ಯಾವ ಪರಿಹಾರನೂ ಇಲ್ಲ. ಆ ಬೆಳೆಯನ್ನ ಉಳಿಸ್ಕೊಳ್ಳಿಕ್ಕೂ ಪಾಪ ರೈತರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಗೊತ್ತಿದೆ ಯಾವುದೇ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾಗಿ ರೈತರಿಗೆ ಸ್ಪಂದಿಸಿದ್ದಾರೆ ಅಂತ. ಎಲ್ಲರ ಯೋಗ್ಯತೆನೂ ಅಷ್ಟೇ. ಸುಮ್ಮನೆ ನಾವು ರೈತರ ಪರವಾಗಿದ್ದೀವಿ ಅಂತ ಸುಮ್ಮನೆ ಬಡಾಯಿ ಕೊಚ್ಕೊಳ್ತಾರೆ ಬಿಟ್ರೆ, ಸಂಕಷ್ಟದಲ್ಲಿರುವಂತ ರೈತನಿಗೆ ಯಾವ ರೀತಿಯಾಗಿ ಸ್ಪಂದಿಸಬೇಕಾಗಿದೆ ಸಂಕಷ್ಟದ ಸಂದರ್ಭದಲ್ಲಿ ಆ ಸ್ಪಂದಿಸುವಂತ ಕೆಲಸವನ್ನ ಯಾವ ಸರ್ಕಾರನೂ ಮಾಡಿಲ್ಲ, ಈಗಲೂ ಕೂಡ ಮಾಡ್ತಾ ಇಲ್ಲ. ಈ ಸರ್ಕಾರನೂ ಕೂಡ ಅಷ್ಟೇ. ಜನಸ್ಪಂದನ ಅನ್ನೋ ಬದಲು ರೈತ ಸ್ಪಂದನ ಅಂತ ಮಾಡಿ ರೈತರಿಗಾದ್ರೂ ಹೆಲ್ಪ್ ಆಗುತ್ತೆ. ಪಾಪ ರೈತ ಹೇಳ್ಕೊಳಂಗಿಲ್ಲ, ಬಿಡಂಗಿಲ್ಲ. ಮಳೆ ಬರದೆ ಹೋದ್ರೂ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತಾನೆ, ಮಳೆ ಬಂದರೂ ಕೂಡ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾನೆ. ಕೊಪ್ಪಳ ಜಿಲ್ಲೆಯಲ್ಲಿ ಈಗ ಡಂಬಳ್ಳಿ ಗ್ರಾಮದಲ್ಲಿ ಸಿಕ್ಕಾಪಟ್ಟೆ ಬೆಳೆಗಳು ಲಾಸ್ ಆಗ್ತಾ ಇದ್ದಾವು. ಮೆಕ್ಕೆಜೋಳ, ಹತ್ತಿ, ಬಾಳೆ ಎಲ್ಲ ಗಾಳಿಯಿಂದ ಬಿದ್ದೋಗಿದ್ದಾವು, ಮಳೆಯಿಂದ ಕೊಳೆತೋಗಿದ್ದಾವು. ಮಳೆ ನೀರಿನಲ್ಲೆಲ್ಲ ಕೊಳೆತು ಟೊಮೊಟೊ ತರಕಾರಿಗಳಂತೂ ಯಾರು ಕೇಳೋರಿಲ್ದಂಗಾಗಿದೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಕಡೆ ಗಮನ ಕೊಡ್ತಾ ಇಲ್ಲ. ನಮ್ಮ ಜಿಲ್ಲಾ ಮುಖ್ಯಮಂತ್ರಿಗಳಲ್ಲಿ ನಾನು ಕೇಳೋದೇನೆಂದರೆ, ಈ ನಮ್ಮ ಜಿಲ್ಲೆಯ ಪ್ರಾಧಾನ್ಯತೆ ಇಲ್ಲೇ ಇರ್ತಕ್ಕಂಥ MLAಗಳಿಗೆ ನಮ್ಮ ಜಿಲ್ಲಾ ಉಸ್ತುವಾರಿಯನ್ನು ಕೊಟ್ಟಾಗ ಅವರು ಇದು ಗಮನಕ್ಕೆ ತಗೊಂಡು ಓಡಾಡಿ ಮಾಡ್ತಾರೆ, ಇನ್ನೊಮ್ಮೆ ಗೆಲ್ಲಬೇಕನ್ನೋ ಆಸೆಯಿಂದ.
ಆದರೆ ನಾವು ಬೇರೆ ಜಿಲ್ಲೆ ಪ್ರಾಧಾನ್ಯತೆ ಕೊಟ್ಟಿರೋಕ್ಕಿಂತ ನಮಗಿಲ್ಲಿ ಯಾರು ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಸಾರಿನೂ ನಮ್ಮ ರೈತರ ಕಡೆ ಗಮನ ಕೊಡಲಾರ್ದೆ ನಮಗೆ ಭಾಳ ಅನ್ಯಾಯ ಆಗ್ತಾ ಇದೆ ಸರ್. ಇಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಈಗ ಡಂಬಳ್ಳಿ ಗ್ರಾಮದಲ್ಲಿ ಸಿಕ್ಕಾಪಟ್ಟೆ ಬೆಳೆ. ಮೆಕ್ಕೆಜೋಳ ಯಾವ್ಯಾವ ರೀತಿಯಾಗಿ ನಷ್ಟ ಆಗಿದೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶರಣಪ್ಪ ಅಲ್ಲೊಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬೋಣ. ಅತಿಯಾದರೆ ಅಮೃತವು ವಿಷವಾಗುತ್ತದೆ ಅನ್ನೋದಕ್ಕೆ ಇಲ್ಲೊಂದು ಉದಾಹರಣೆ ಇದೆ. ಈ ಬಾರಿ ನಿರಂತರ ಮಳೆಯಿಂದಾಗಿ ಏನು ಕಟಾವಿಗೆ ಬಂದಿರುವಂಥ ಬೆಳೆ ಈಗ ನಾಶವಾಗ್ತಾ ಇದೆ. ಬೆಳೆ ನಾಶವಾಗೋದ್ರಿಂದ ರೈತ ಸಂಕಷ್ಟಕ್ಕೆ ಎದುರಾಗಿದ್ದಾನೆ. ಇದು ನಾವಿರೋದು ಈಗ ಕೊಪ್ಪಳ ತಾಲೂಕಿನ ಬೆಟಗೇರಿ ಗ್ರಾಮದಲ್ಲಿದ್ದೇವೆ. ಬೆಟಗೇರಿ ಗ್ರಾಮದಲ್ಲಿ ಸೇರಿದಂತೆ ಇಡೀ ಜಿಲ್ಲೆಯಲ್ಲಿ ಬಹುತೇಕ ಈಗಾಗಲೇ ಬೆಳೆ ಕಟಾವು ಹಂತಕ್ಕೆ ಬಂದಿದೆ. ಕಟಾವು ಹಂತದಲ್ಲಿ ಕಟಾವು ಮಾಡಬೇಕಾದ ರೈತನಿಗೆ ಈಗ ಮಳೆಯಿಂದಾಗಿ ಏನು ಹೊಲದಲ್ಲಿ ಹೋಗದೇ ಇರುವಂಥ ಸ್ಥಿತಿ ಉಂಟಾಗಿದೆ. ಈಗ ಬಹುತೇಕ ಗ್ರಾಮಗಳಲ್ಲಿ ಅದರಲ್ಲೂ ಮೆಕ್ಕೆಜೋಳಕ್ಕೆ ಈಗಾಗಲೇ ಕಟಾವು ಬಂದು 4 ರಿಂದ 5 ತಿಂಗಳಾಗಿ ಬಿತ್ತನೆ ಮಾಡಿದ್ದಾರೆ. ಈಗಾಗಲೇ ತೆನೆ ಬಂದಿದೆ. ಆದರೆ ಕಟಾವು ಮಾಡದೇ ಇರೋದರಿಂದ ಬಹುತೇಕ ತೆನೆಗಳು ಈಗ ಮೊಳಕೆ ಹೊಡೆದಿರೋದನ್ನು ಕಾಣ್ತೇವೆ. ಜೊತೆಗೆ ಏನು ಹೊಲದಲ್ಲಿ ಏನು ನೀರು ಊಟಿ ಕಿತ್ಕೊಂಡು ನೀರು ಹರಿತಾ ಇರುವಂಥ ದೃಶ್ಯವನ್ನು ಕಾಣ್ತೇವೆ. ಇಂಥ ಹೊಲದಲ್ಲಿ ಈಗ ಯಾವುದೇ ಕೂಲಿಕಾರನು ಹೋಗಿ ಅಲ್ಲಿ ರಾಶಿ ಮಾಡೋದಲ್ಲಿ ಕಟಾವು ಮಾಡುವಂಥ ಹಂತದಲ್ಲಿದೆ. ಬಹುತೇಕ ಇದೇ ರೀತಿ ಏನು ಹೊಲದಲ್ಲಿರುವಂಥ ಏನು ತೆನೆಗಳಲ್ಲೇ ಈಗ ಮೊಳಕೆ ಹೊಡೆದಿರುವಂಥದ್ದು. ಇಲ್ಲಿ ಒಂದಿಷ್ಟು ರೈತರಿದ್ದಾರೆ. ಏನೆಲ್ಲ ಸಮಸ್ಯೆ ಆಗಿದೆ ಅಂತ ಕೇಳೋಣ. ಈಗ ಏನೆಲ್ಲ ಸಮಸ್ಯೆ ಆಗಿದೆ, ಕಟಾವು ಹಂತದಲ್ಲಿ ಏನು ಆಗ್ಬೇಕಂತೀವಿ? ನಾವು ಬಿತ್ತನೆ ಮಾಡಿ ಇವಾಗ 4 ತಿಂಗಳು ಕಂಪ್ಲೀಟ್ 5 ತಿಂಗಳು ಬರುತ್ತೆ. ಇದು 120 ಅಥವಾ 90 ದಿವಸಕ್ಕೆ ಕಟಾವು ಆಗಬೇಕೈತೆ. ಆದರೆ ನಾವು ಈಗಾಗಲೇ ಒಂದು 20-30 ದಿವಸ ಜಾಸ್ತಿ ಆಗೈತಿ. ಈ ಕಟಾವು ಮಾಡಬೇಕಪ್ಪ ಅಂದ್ರೆ ಈಗ ಮಳೆ ಹೆಚ್ಚಾಗಿ ತೆರೆದ ಬಾವಿ ಮತ್ತು ಕೊಳೆ ಬಾವಿಗಳು ತುಂಬಿ ಹರಿಯೋದಲ್ದ ಭೂಮಿ ಮೇಲೆ ತಾನಾಗೇ ನೀರು ಹರಿಯೋದ್ರಿಂದ ನಮಗೆ ಇನ್ನು ಕಟಾವು ಮಾಡೋಕ್ಕೆ ಇನ್ನೂ 1-1.5 ತಿಂಗಳು ಸಾಧ್ಯ ಇಲ್ಲ. ಅಂದರೆ ಅಷ್ಟೊತ್ತಿಗೆ ಇದು ನೀರಿಗೆ ಬಿದ್ದು ಕೆಟ್ಟು ಹೋಗುತ್ತೆ. ನಮ್ಗೆ ಬೆಳೆ ಸಿಗುತ್ತೆ ಅನ್ನೋ ನಮ್ಗೆ ಭರವಸೆ ಇಲ್ಲ. ಈಗ 1 ಎಕರೆಗೆ ಎಷ್ಟು ಖರ್ಚು ಮಾಡಿರಿ? 1 ಎಕರೆಗೆ ನಾವು 25,000 ರಿಂದ 30,000 ಖರ್ಚಾಗುತ್ತೆ. ನಿಮಗೆ ಈಗೇನು ಬಂದಿದ್ರೆ ಎಷ್ಟು ಬರ್ತಿತ್ತು, ಈಗ ಎಷ್ಟು ಲಾಸ್ ಆಗುತ್ತೆ? ನಾವು ಈಗ ಬಂದಿದ್ರೆ ಅಂದ್ರೆ ನಾವು 2 ಎಕರೆಗೆ ನಾವು ಎಂತ ಇಲ್ಲ ಅಂದ್ರೆ 1 ಲಕ್ಷ ರೂಪಾಯಿ ಬೆಳೆ ತೆಗಿತಿದ್ವಿ. ಈಗ ಇವರು ಈಗ ನಮ್ಗೆ ಎಷ್ಟು ಲಾಸ್ ಐತೆ ಅಂದ್ರೆ ಇದು ಬೀಜ ಬಿತ್ತಿ ಊರಿ ಬೆಳೆದು ಇಷ್ಟೆಲ್ಲ ಕಷ್ಟಪಟ್ಟಿವಿ. ಹೊರಗಡೆ ಎಲ್ಲಿ ನಾವು ಕೆಲಸಕ್ಕೆ ಹೋಲಾರ್ದಂಗೆ ಇದನ್ನೇ ಒಂದು ಜೀವನ ನಂಬ್ಕೊಂಡು ಕುಂತ್ಕೊಂಡ್ವಿ. ಇದೂ ಬರಲ್ಲ. ಈಗ ನಾವು ಬೆಳೆನೂ ಕೈ ಸಿಗ್ಲಾರ್ದ ಪರಿಸ್ಥಿತಿ ಬಂದ. ಅಧಿಕಾರಿಗಳು ಬೆಳೆ ಸಮೀಕ್ಷೆ ಮಾಡ್ತಾರೆ, ಈ ಬೆಳೆಗಳನ್ನು ತೊಗೊಂತಾರ ಹೆಂಗ? ಅವರು ನಾವು ಈಗ ಬಂದು ಕೆಲವು ಜನ ನೋಡಿದಾಗ ಇಲ್ಲ ಇದು ನಿಂತೈತಿ, ಇದಕ್ಕೆ ಬೆಳೆ ಪರಿಹಾರ ಸಿಗಲ್ಲ, ಸರ್ಕಾರ ನಮಗೆ ಕೊಟ್ಟೇ ಇಲ್ಲ, ಬೇರೆ ಬೆಳೆ ಕೊಟ್ಟೈತಿ ಆದ್ರೆ ಮೆಕ್ಕೆಜೋಳ ಕೊಟ್ಟೇ ಇಲ್ಲ, ನಿಂತೈತಿ ಅಂತ ಹೇಳ್ತಾರೆ. ಈ ಥರ ಅಂದಾಗ ನಮಗೆ ಭಾಳ ಕೆಟ್ಟ ಅನಿಸುತ್ತೆ. ಯಾಕಂದ್ರೆ ನಾವು ಬಿತ್ತಿದ ಖರ್ಚಿನೆಲ್ಲರೇ ಒಂದು 10 ಪೈಸೆ ಅಥವಾ 4 ಭಾಗದಷ್ಟರ ಕೊಟ್ಟರೆ ಎಷ್ಟೋ ಸಮಾಧಾನ ಪಡ್ತಿದ್ವಿ. ಈಗ ಅದು ಕೊಡಲ್ಲ ಅಂದಾಗ ಭಾಳಷ್ಟು ನೋವಾಗುತ್ತೆ. ಏನಂತೀರಿ ರೈತರಿಗಾರೆ, ಅವರು ಅಧಿಕಾರಿಗಳಿಗಾರೆ ಏನಂತೀರಿ? ಈಗ ಇದನ್ನು ನೀವೇ ಬರ್ರಿ, ನಾವು ಅಲ್ಲೇ ಬೆಳೆದಿವಿ, ಬೀಜ ಮಾಡಿವಿ, ಬಿತ್ತೀವಿ, ಬೆಳೆದಿವಿ, ಎಲ್ಲ ನಿಂತೈತಿ. ಯಾವ ಹೊಲ್ದಾಗ ಈ ಥರ ಊಟ ಕೆತ್ತೈತಿ ಅದನ್ನು ನೀವೇ ಕಟಾವು ಮಾಡ್ಕೊಂಡು ನೀವೇ ಒಯ್ದು ಬಿಡ್ರಿ. ಅವಾಗ ನಿಮಗೆ ಬೆಳೆ ಕೈಯ ಸಿಗುತ್ತೆ ಅಂತಂದ್ರೆ ಇಟ್ಕೊಡ್ರಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಕೊಪ್ಪಳದ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರಣಪ್ಪ, ನೋಡ್ತಾ ಇದ್ವಿ ಅಲ್ಲಿನ ರೈತರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ರು, ಸಂಕಷ್ಟ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲೆಯ ರೈತರು ಕೂಡ ಅಲ್ಲಿರುವಂತ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು, ಉಸ್ತುವಾರಿ ಸಚಿವರು ಅಲ್ಲಿ ಅಡ್ಡನ್ಕಿದಾರೋ ಏನೋ ಗೊತ್ತಿಲ್ಲ, ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದ್ದಾರೆ ಅಂತ? ಪ್ರತಿ ಏನಂತ ಹೇಳಿದ್ರೆ ಈ ವರ್ಷ ಅತ್ಯಧಿಕ ಮಳೆಯಾಗಿದ್ದು 30%ಕ್ಕಿಂತ ಹೆಚ್ಚು ಮಳೆಯಾಗಿದೆ. ಇದರಿಂದಾಗಿ ನಿರಂತರ ಮಳೆಯಿಂದ ಇಲ್ಲಿ ಸಾಕಷ್ಟು ಸಮಸ್ಯೆಯನ್ನ ರೈತರು ಅನುಭವಿಸ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈಗೇನು ಮೆಕ್ಕೆಜೋಳ ಒಂದು ಕಟಾವು ಹಂತಕ್ಕೆ ಬಂದಿದೆ. ಕಟಾವು ಹಂತದಲ್ಲಿ ಬಂದಿರುವಾಗ ಈಗ ಹೊಲದಲ್ಲಿ ಹೋಗಿ ಅವರು ಕೃಷಿ ಏನು ತಮ್ಮ ಬಂದಿರುವಂತ ಫಸಲನ್ನ ಕಟಾವು ಮಾಡಬೇಕು. ಆದ್ರೆ ಇದೇ ಸಂದರ್ಭದಲ್ಲಿ ಹೊಲಗಳಲ್ಲಿ ಈಗ ಬಸಿ ನೀರು ಇರೋದ್ರಿಂದ ಬಹುತೇಕ ಅವರು ಕಟಾವು ಮಾಡುವಂತ ಹಂತಕ್ಕಿಲ್ಲ. ಮತ್ತು ಕಟಾವು ಮಾಡಿದ್ರೆ ರಾಶಿ ಮಾಡಿದ್ರೆ ಅದು ಮತ್ತೆ ಹಾಳಾಗುವ ಎಲ್ಲಾ ಲಕ್ಷಣ ಇದೆ. ಈ ಕಾರಣಕ್ಕಾಗಿ ಅವರು ಹೇಳ್ತಾ ಇರೋದು ಈಗ ನಮ್ಮ ಪರಿಹಾರವನ್ನು ಕೊಡ್ರಿ ಅನ್ನೋದು ಒಂದು. ಆದ್ರೆ ನೀವು ಹೇಳಿರುವ ಹಾಗೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಜನಪ್ರತಿನಿಧಿಗಳಂತ ಏನಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತ ಆನಂದ್ ಸಿಂಗ್ ಇಲ್ಲಿ ಬಂದಿರೋದೇ ಒಟ್ಟಾರೆ ಇಲ್ಲಿ ಜಿಲ್ಲೆಯಲ್ಲಿ ಸುಮಾರು 10 ಜನ ಏನು ಕೃಷಿಕರು ರೈತರು ಮಳೆಯಿಂದ ಒಂದಿಷ್ಟು ಸಾವನ್ನಪ್ಪಿದ್ರು ಮತ್ತು ಹಳ್ಳಗಳಲ್ಲಿ ಕೊಚ್ಚಿಕೊಂಡು ಹೋದ್ರು. ಆದ್ರೆ ಮತ್ತು ಸುಮಾರು 2,000 ಹೆಕ್ಟೇರ್ ಪ್ರದೇಶ ಮಳೆಯಿಂದ ಬೆಳೆ ಹಾನಿಯಾಗಿದೆ. ಆದ್ರೆ ಸಚಿವರು ಇಲ್ಲಿ ಕನಿಷ್ಠ ಪಕ್ಷ ಏನಾಗಿದೆ ಅಂತ ನೋಡುವಂತ ಸೌಜನ್ಯ ಸಹ ಇಲ್ಲ. ಸ್ಥಳೀಯ ಜನಪ್ರತಿನಿಧಿಗಳು ಆಗಾಗ ಅಲ್ಲಿ ಒಂದಿಷ್ಟು ಭೇಟಿ ಕೊಟ್ಟು ಬಿಟ್ರೆ ಇಲ್ಲಿ ಮುಖ್ಯವಾಗಿರುವಂತದ್ದು 2 ಮುಖ್ಯವಾದ ಒಂದು ಸಮಸ್ಯೆ ಇದೆ. ಏನು ಹಿರೇಹಳ್ಳದಿಂದ
ಬಿಟ್ಟಿರುವ ನೀರು ಭೂಮಿ ಕೊಚ್ಚಿಕೊಂಡು ಹೋಗಿ ಸುಮಾರು 500 ಹೆಕ್ಟೇರ್ ಪ್ರದೇಶ ಕೊಚ್ಚಿಕೊಂಡೋಗಿದೆ. ಅದಕ್ಕೆ ಶಾಶ್ವತ ಪರಿಹಾರ ಕೊಡಬೇಕು ಒಂದು. ಮತ್ತು ಈಗ ಕಟಾವಿಗೆ ಬಂದಿರುವಂತ ಏನ್ ಮೆಕ್ಕೆಜೋಳ ಅದರಲ್ಲಿ ಬಸಿ ನೀರು ಇದ್ದು ಅದು ನೆಲಕ್ಕೆ ಬಿದ್ದಿಲ್ಲ. ಆದ್ರೆ ಒಂದು ನಾರ್ಮ್ಸ್ ಪ್ರಕಾರ ಇದು ನೆಲಕ್ಕೆ ಬೀಳದೆ ಇದ್ರೆ ಅದಕ್ಕೆ ನಾವು ಪರಿಹಾರ ಕೊಡಕ್ಕಾಗದಿಲ್ಲ, ಅದು ಪರಿಹಾರ ಆ್ಯಪ್ನಲ್ಲಿ ನಾವು ಸೇರ್ಸಕ್ಕಾಗದಿಲ್ಲ ಅನ್ನೋದು ಅಧಿಕಾರಿಗಳ ವಾದವಾಗಿದೆ. ಆದ್ರೆ ಇದೇ ರೀತಿ ಮುಂದುವರೆದ್ರೆ ನಾವು ಹಾಗಾದ್ರೆ ಇದನ್ನ ಬೆಳೆಯನ್ನ ನೀವೇ ಕಟಾವು ಮಾಡ್ಕೊಂಡು ಹೋಗ್ರಿ, ನಮ್ಗೆ ಪರಿಹಾರ ಕೊಡಬೇಡ್ರಿ, ಇಲ್ಲ ಪರಿಹಾರ ಕೊಡ್ರಿ ಅನ್ನೋದು ರೈತರ ಒತ್ತಾಯ ಆಗಿದೆ. ಆದ್ರೆ ಒಟ್ಟಾರೆಯಾಗಿ ಏನು ಇಲ್ಲಿ ಜನಪ್ರತಿನಿಧಿಗಳದ್ದು ಮತ್ತು ಅಧಿಕಾರಿಗಳಾಗಿತ್ತು ಹೆಚ್ಚಿನ ಕೆಲಸ ಮಾಡಿ ರೈತರಿಗೆ ಸೂಕ್ತವಾದ ಪರಿಹಾರ ನೀಡಬೇಕಾಗಿದ್ದು ಅವಶ್ಯವಾಗಿದೆ. ಪೃಥ್ವಿ. ಓಕೆ, ಥ್ಯಾಂಕ್ ಯು ಶರಣಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನಷ್ಟು ಜಿಲ್ಲೆಗಳ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ರೈತ ಯಾವ ರೀತಿಯಾಗಿ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾನೆ ಅನ್ನುವಂಥದ್ದನ್ನ ತೋರಿಸ್ತಾ ಇದ್ವಿ, ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ರೀತಿಯಾಗಿದೆ ಪರಿಸ್ಥಿತಿ ಅಂತ. ಈಗ ಧಾರವಾಡ ಜಿಲ್ಲೆದ್ ನೋಡೋಣ. ಧಾರವಾಡ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆ ಸುರಿದಿರುವಂಥದ್ದು. ಭಾರಿ ಮಳೆಯಿಂದ ಆಲೂಗೆಡ್ಡೆ ಬೆಳೆ ನಾಶವಾಗಿದೆ. ಜಿಲ್ಲೆಯಲ್ಲಿ 800 ಹೆಕ್ಟೇರ್ ಅಷ್ಟು ಬೆಳೆ ನಷ್ಟ ಸಂಭವಿಸಿದೆ. ಪ್ರತಿ ಎಕರೆಗೆ 50 ರಿಂದ 60 ಸಾವಿರ ಖರ್ಚನ್ನ ಮಾಡಲಾಗಿತ್ತು ಆಲೂಗೆಡ್ಡೆ ಬೆಳೆಯನ್ನ ಬೆಳಿಲಿಕ್ಕೆ. ಬೆಳೆ ವಿಮೆಯನ್ನಾದ್ರೂ ಕೂಡ ಬೇಗ ಕೊಡ್ಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ ರೈತರು. ಆಲೂಗೆಡ್ಡೆ ಬೆಳೆದಂತ ರೈತರ ಆಗ್ರಹ ಇದು. ಯಾಕೆಂದ್ರೆ ಯಾವುದೂ ಸರಿಯಾಗಿ ಸೇರಲ್ಲ. ರೈತರ ಖಾತೆಗೆ ಬಂದು ತಲುಪುತ್ತೆ ಅಂದ್ರೆ ಯಾವ್ದಾದ್ರು ಪರಿಹಾರ ಅದಕ್ಕೆ 2-3 ವರ್ಷ ಕಾಯಬೇಕು. ಅದು ಬಿಡ್ಗಾಸನ್ನ ಬಿಸಾಕೋ ರೀತಿಯಲ್ಲಿ ಸರ್ಕಾರಗಳು ಒಂದು ಪರಿಹಾರವನ್ನ ಕೊಟ್ಟಿರ್ತವೆ. ಸೊ ಹೀಗಾಗಿ ರೈತರು ಕೇಳ್ಕೊಳ್ತಾ ಇದ್ದಾರೆ ಸರಿಯಾದಂತ ಸಮಯದಲ್ಲಿ ನಮಗೆ ಪರಿಹಾರವನ್ನ ಕೊಡಿ ಅಂತ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನ ಗಮನಿಸಬಹುದು ನೀವು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಧಾರವಾಡದ ಪ್ರತಿನಿಧಿ ಮಂಜುನಾಥ್ ಯಡಳ್ಳಿ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬೋಣ. ಏನು ಧಾರವಾಡ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಬೆಳೆದಂತ ಬೆಳೆಗಳು ಕೂಡ ಸಂಪೂರ್ಣವಾಗಿ ಮಳೆರಾಯನ ಆರ್ಭಟಕ್ಕೆ ತುತ್ತಾಗಿವೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಧಾರವಾಡ ಜಿಲ್ಲೆಯನ್ನು ಆಲೂಗಡ್ಡೆ ಬೆಳೆಗೆ ಸುಪ್ರಸಿದ್ಧಿಯನ್ನ ಪಡೆದಿತ್ತು. ಈಗಾಗಲೇ ಕೂಡ ಯಾಕಂತಂದ್ರೆ ಸತತವಾಗಿ ಕಳೆದ 1 ತಿಂಗಳಿಂದ ಸುರಿದಂತ ಮಳೆಗೆ ಇಡೀ ಆಲೂಗಡ್ಡೆ ಎಲ್ಲವೂ ಕೂಡ ಜಮೀನಲ್ಲೇ ಕೊಳತೋಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಈಗಾಗಲೇ ಒಟ್ಟಾರೆಯಾಗಿ 800 ಹೆಕ್ಟೇರ್ ಪ್ರದೇಶದಲ್ಲಿ ಆಲೂಗಡ್ಡೆ ಬೆಳೆಯನ್ನ ಬೆಳೆಯಲಾಗ್ತಾ ಇದೆ. ಈ ಬೆಳೆಗಳು ಕೂಡ ಸಂಪೂರ್ಣವಾಗಿ ಯಾಕಂತಂದ್ರೆ ಇನ್ನೇನು ಕಟಾವು ಮಾಡಬೇಕಂತ ಪರಿಸ್ಥಿತಿಯಲ್ಲೂ ಕೂಡ ಆಲೂಗಡ್ಡೆ ಎಲ್ಲವೂ ಕೂಡ ಜಮೀನಲ್ಲೇ ಕೊಳೆತಿರೋದ್ರಿಂದ ಇಡೀ ಆಲೂಗಡ್ಡೆ ಬೆಳೆ ಕೂಡ ಅಷ್ಟು ಕೂಡ ನಷ್ಟಕ್ಕೆ ತುತ್ತಾಗಿದ್ದಾರೆ ಅಂತ ಹೇಳ್ಬೋದು. ರೈತರು ಕೂಡ ತಮ್ಮ ಹೊಲದಲ್ಲಿ ನೋಡ್ತಿದ್ದಾರೆ. ಯಾಕಂತಂದ್ರೆ ಇವತ್ತು ಕೂಡ ಮಳೆ ಹೊರಪಾಗಿರೋದ್ರಿಂದ ಜಮೀನಿಗೆ ಬಂದು ನೋಡ್ತಿದ್ದಾರೆ. ಅವರನ್ನೇ ಮಾತಾಡ್ತಾನೆ. 18 ಕ್ವಿಂಟಲ್ ಬಿತ್ತೇವೆ ಸರ್, 3 ಎಕರೆ ಹೊಲಕ್ಕೆ ಹಾಕೇವೆ. ಇಷ್ಟು ಸಂಪೂರ್ಣ ನಾಶ ಆಗಿ ಹೋಗೈತೆ. ಅದು ಇನ್ಶೂರೆನ್ಸ್ ಅದು ತುಂಬೇವ್ರಿ. ಅವ್ರ ಕಂಪನಿಯವರು ಬಂದು ನೋಡ್ಕೊಂಡು ಹೋಗ್ಯಾರ ಸರ್. ಆದ್ರೆ ಇನ್ನೂ ಏನು ಹೇಳಿಲ್ಲ. ಅವರು ಬಂದು ನೋಡ್ಕೊಂಡು ಹೋಗಿ ಒಂದು 15-20 ದಿವಸ ಸನೇನ ಆಯ್ತು ಸರ್ ಅವ್ರು ಬಂದು ನೋಡ್ಕೊಂಡು ಹೋಗಿ. ಈಗ ಇನ್ನೇನು ಕಟಾವ್ ಮಾಡೋದಷ್ಟೇ ಇತ್ತು, ತೆಗಿದಷ್ಟೇ ಇತ್ತು. ತೆಗಿಯಾಕ ಬಂದ ಟೈಮ್ಕ ಏಕ ಮಳೆ ಶುರು ಆಗ್ಯದ ಸರ್. ಈ ಟೈಪ್ ಮಳಿ 1 ತಿಂಗಳ ದಿವಸ ಆತ್ರಿ. ನಮ್ಗೆ ಇದೇ ಇಲ್ಲ, ಹೊರಪ ಕೊಟ್ಟಿಲ್ಲ. ಎಲ್ಲ ಹೊಲದಾಗ ಕೊಟ್ಟತ್ರಿ. ಮುಂದೆ ಹೆಂಗ್ ಮಾಡೋದು ಸರ್? ಏನೆಲ್ಲ ಲಾಸ್ ಆಗೈತಿ ಭಾಳ. 1 ಎಕರೆ ಕಡಿಮೆ ಅಂದ್ರೆ 50-55 ಸಾವಿರ ರೂಪಾಯಿ ಬರ್ತೈತಿ ಹಂತದ ಮಟ ಅಂದ್ರೆ ಖರ್ಚು ಸರ್. ಇದು 1 ಎಕರೆಕ್ಕೆ 1,20,000 ಬರ್ತಿತ್ತು ಸರ್. ಈಗ ಎಷ್ಟು ಹೋಗ್ಬಿಟ್ಟದ ಸರ್. ಏನು ನಮ್ಗೆ ಹಾಕಿದ ಆಳಿನ ಕೂಲಿ ಸಹಿತ ಬರ್ಲಂಗಾಗಿ ಹೋಗಿದೆ ಸರ್. ಈಗ ಅದು ಕೂಡ ಹೇಳೋರು ಹಾಗೆ ಮಳೆರಾಯನ ಆರ್ಭಟಕ್ಕೆ ಏನಂತಂದ್ರೆ ಇಡೀ ಆಲೂಗಡ್ಡೆ ಬೆಳೆ ಹಾಳಾಗಿರೋದ್ರಿಂದ ಈ ಆಲೂಗಡ್ಡೆಯಿಂದ ಏನು ಖರ್ಚು ಮಾಡಿದ್ರೆ ಹಣ ಕೂಡ ಅಲ್ಪ ಹಣ ಕೂಡ ಬರದಿರೋ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಅಂತ ಕೂಡ ರೈತರು ಹೇಳಿದ್ರು ಅಂತ ಹೇಳ್ಬೋದು. ಧಾರವಾಡದಿಂದ ಮಂಜುನಾಥ್ ಯಡಳ್ಳಿ, ನ್ಯೂಸ್ 18 ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಧಾರವಾಡದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಇರೋರೆಲ್ಲ ಧಾರವಾಡದಲ್ಲಿ ಘಟಾನುಘಟಿ ನಾಯಕರುಗಳೇ. ರೈತ ಸಂಕಷ್ಟದಲ್ಲಿದ್ದಾನೆ. ಈಗಲೂ ಬರೀ ಸುಮ್ಮನೆ ಪುಂಖಾನುಪುಂಖವಾಗಿ ಪುಂಗೋದ್ ಬಿಟ್ಟು ಏನಾದ್ರೂ ಸಹಾಯ ಮಾಡುವಂತ ಕೆಲಸ ಆಗ್ತಾ ಇದೆಯಾ ಅಲ್ಲಿ? ಹೌದು ಪೃಥ್ವಿರಾಜ್, ಏನಂತಂದ್ರೆ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಏನು ಅಂತಾನೆ ಹೇಳ್ಬೋದು. ಏನಂತಂದ್ರೆ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು ಈಗಾಗಲೇ ಮುಂಗಾರಿನಲ್ಲಿ 2,73,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯನ್ನ ಮಾಡಿದ್ರು. ಈ ಜಮೀನಿನಲ್ಲಿ ಏನು ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತಂತ ಹೆಸರು, ಉದ್ದು, ಸೋಯಾಬೀನ್ ಇರ್ಬೋದು, ಹತ್ತಿ ಇರ್ಬೋದು, ಆಲೂಗಡ್ಡೆ, ಈರುಳ್ಳಿ ಬೆಳೆ ಸೇರಿದಂತೆ ಎಲ್ಲಾ ಬೆಳೆಗಳು ಈಗ ನೋಡಿದ್ರೆ 1,64,000 ಹೆಕ್ಟೇರ್ ಪ್ರದೇಶದಷ್ಟು ಸಂಪೂರ್ಣವಾಗಿ ಈಗಾಗಲೇ ಕೂಡ
ಮಳೆರಾಯನ ಆರ್ಭಟಕ್ಕೆ ಹಾನಿಯಾಗಿದೆ. ಈ ರೈತರು ಕೂಡ ಇದರಲ್ಲಿ ಕೂಡ ಕೆಲವು ರೈತರು ಕೂಡ ಈಗಾಗಲೇ ಕೂಡ ಏನು ಫಸಲ್ ಬಿಮಾ ಯೋಜನೆ ಇರ್ಬೋದು ಮತ್ತು ಬೆಳೆ ವಿಮೆಯನ್ನ ಈಗಲೇ ತುಂಬಿದ್ದಾರೆ. ಸರ್ಕಾರ ಮಾತ್ರ ಕೆಲವು ಕಡೆ ಪ್ರದೇಶಗಳಿಗೆ ಮಾತ್ರ ಬೆಳೆ ಹಾನಿಯನ್ನ ಏನು ಪ್ರತಿ ಹೆಕ್ಟರ್ಗೆ ಅಂತೇಳಿ ಇಂತಿಷ್ಟು ಅಂತ ಸ್ವಲ್ಪ ಹಣವನ್ನು ಕೊಟ್ಟಿದ್ದಾರೆ. ಆದ್ರೆ ಇದನ್ನ ಹೊರತುಪಡಿಸಿದರೆ ಕೂಡ ಇನ್ನುಳಿದಂತ ಸಾವಿರಾರು ರೈತರಿಗೂ ಕೂಡ ಯಾವುದೇ ರೀತಿಯಂತ ಪರಿಹಾರ ಕೂಡ ಇಲ್ಲ ಮತ್ತು ಬೆಳೆ ವಿಮೆ ಕೂಡ ಇಲ್ಲ. ಈ ಹಿನ್ನೆಲೆಯಲ್ಲೂ ಕೂಡ ರೈತರು ಒಂದೇ ಮನವಿ ಮಾಡ್ಕೊತಾ ಇದ್ದಾರೆ ಸರ್ಕಾರಕ್ಕೆ, ಫಸಲ್ ಬಿಮಾ ಯೋಜನೆ ಇರ್ಬೋದು ಮತ್ತು ಬೆಳೆ ವಿಮೆಯನ್ನ ಜೊತೆಗೆ ಯಾರಿಗೆ ಪರಿಹಾರವನ್ನ ನೀಡಿಲ್ಲ ಈ ಕುರಿತಂತೆ ಸಮಗ್ರವಾಗಿ ಏನು ಎಲ್ಲ ರೈತರಿಗೆ ಏನು ಪರಿಹಾರ ನೀಡುವಲ್ಲಿ ಮುಂದಾಗಬೇಕೆಂಬ ಮನವಿಯನ್ನ ಕೂಡ ಮಾಡಿದ್ದಾರೆ. ಯಾಕಂತಂದ್ರೆ ಉತ್ತರ ಕರ್ನಾಟಕದ ಅತಿ ಹೆಚ್ಚು ಪ್ರದೇಶದಲ್ಲಿ ಏನು ದಾವಣ ಜಿಲ್ಲೆಯಲ್ಲಿ ಬೆಳೆಯುವಂತ ಹೆಸರಿರ್ಬೋದು, ಉದ್ದಿರ್ಬೋದು, ಏನು ಸೋಯಾಬೀನ್ ಎಲ್ಲವೂ ಪ್ರಮುಖವಾಗಿರುವಂತಹ ಬೆಳೆ. ಈ ಬೆಳೆಯಿಂದನೇ ಕೂಡ ವರ್ಷಗಟ್ಟಲೆ ಏನು ಆದಾಯಕ್ಕೆ ಬರುವಂತ ಬೆಳೆ ಕೂಡ ಸಂಪೂರ್ಣವಾಗಿ ಮಳೆರಾಯನ ಆರ್ಭಟಕ್ಕೆ ಇಡೀ ಬೆಳೆ ಎಲ್ಲ ಹಾನಿಯಾಗಿರೋದ್ರಿಂದ ರೈತನು ಕೂಡ ಮತ್ತಷ್ಟು ಸಾಲದ ಸುಳಿಗೆ ಸಿಲುಕುವುದಕ್ಕೆ ಪ್ರಮುಖ ಕಾರಣವಾಗಿದೆ. ಈಗಾಗಲೇ ಕೂಡ ಏನಂತಂದ್ರೆ ಪ್ರತಿಯೊಬ್ಬ ರಾಜಕಾರಣ ಇರ್ಬೋದು, ಸಚಿವರು ಇರ್ಬೋದು, ಕೇಂದ್ರ ಸಚಿವರು ಇರ್ಬೋದು, ಜಿಲ್ಲಾ ಉಸ್ತುವಾರಿ ಮಂತ್ರಿ ಇರ್ಬೋದು, ಸ್ಥಳೀಯ ಶಾಸಕರು ಕೂಡ ಒಂದೇ ಮಾತ್ರ ಹೇಳ್ತಾರೆ, ಸರ್ಕಾರ ಮಾತ್ರ ಎಲ್ರಿಗೂ ಕೂಡ ಪರಿಹಾರ ನೀಡ್ತಾ ಇದೆ ಎಂಬ ಒಂದೇ ಒಂದು ಮಾತನ್ನ ಕೂಡ ಹೇಳ್ತಾರೆ. ಆದ್ರೆ ಇಲ್ಲಿ ಪ್ರತಿಯೊಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿ ನೋಡಿದಾಗ ಅದೆಷ್ಟೋ ರೈತರಿಗೂ ಕೂಡ ಇನ್ನೂವರೆಗೂ ಕೂಡ ಪರಿಹಾರ ಮತ್ತು ಬೆಳೆ ವಿಮೆ ಕೂಡ ಸಿಕ್ಕಿಲ್ಲ ಅಂತ ಹೇಳ್ಬೋದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.